ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯ ಕಲಿಕೆಯ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ನಾವು ಇ.ಎಲ್. ಥಾರ್ನ್ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕೆಯ ಕುರಿತು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಪೌಲೋ ರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಕುರಿತು ಅಭ್ಯಾಸ ಮಾಡೋಣ. ಈ ಒಂದು ಸಿದ್ಧಾಂತವನ್ನ ಕನ್ನಡದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಆ ಎಲ್ಲಾ ಹೆಸರುಗಳು ಕೂಡ ತಮಗೆ ಗೊತ್ತಿರಲಿ. ಯಾಕಂದ್ರೆ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಹೆಸರಿನಿಂದ ಕರೆದಾಗ ನಿಮಗೆ ಒಂದೇ ಹೆಸರು ಗೊತ್ತಿತ್ತು ತಿಳ್ಕೊಳ್ರಿ. ಅವಾಗ ಆನ್ಸರ್ ಮಾಡ್ಬೇಕಾದ್ರೆ ಬಹಳಷ್ಟು ಕಠಿಣ ಆಗ್ತದೆ. ಸೊ ಇಲ್ಲಿ ಹೆಸರುಗಳನ್ನ ನಾನು ಹೇಳ್ತೀನಿ ನೋಡ್ರಿ. ಮೊದಲನೇದು ಇಲ್ಲಿ ಬರ್ದದ್ದದ ಯಾವ್ದು ಹೇಳ್ರಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ. ಓಕೆ, ಇನ್ನು ಎರಡನೇದು ಹೇಳ್ತೇನೆ ನೋಡ್ರಿ, ಪೌಲೋರ್ ಅವರ ಮತ್ ಇದೇ ರೀತಿ ಕೊಟ್ಟಿರ್ತಾರ, ಅಭಿಜಾತ ಅನುಬಂಧನ ಕಲಿಕೆ ಅಂತ ಹೇಳಿ ಕೊಟ್ಟಿರ್ತಾರ. ಸೊ ಆ ಸಮಯದಲ್ಲಿ ನೀವು ಬೇರೆದಂತ ತಿಳ್ಕೊಬಾರ್ದು. ಅಭಿಜಾತ ಅನುಬಂಧನ ಕಲಿಕೆ ಇದು ಎರಡನೇ ಹೆಸರಾಯ್ತು. ಇನ್ನ ಮೂರನೇ ಹೆಸರು ಪೌಲೋರ್ ಅವರ ಶಾಸ್ತ್ರೀಯ ಪೌಲೋರ್ ಅವರ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕೂಡ ಕರೀತಾರ. ಸೊ ಇದು ಮೂರನೇ ಹೆಸರಾಯ್ತು. ಇನ್ನ ನಾಲ್ಕನೇ ಹೆಸರು ಪೌಲೋರ್ ಅವರ ನಿರ್ಬಂಧಿತ ಕಲಿಕೆ. ನಿರ್ಬಂಧಿತ ಕಲಿಕೆ ಅಂತ ಕೂಡ ಕರೀತಾರ. ಇದು ನಾಲ್ಕನೇ ಹೆಸರು. ಇನ್ನು ಇನ್ನೊಂದದ ಪೌಲೋರ್ ಅವರ ಉದ್ದೀಪನ ಬದಲಾವಣೆ ಕಲಿಕೆ. ಉದ್ದೀಪನ ಬದಲಾವಣೆ ಕಲಿಕೆ ಅಂತ ಕೂಡ ಕರೀತಾರ, ಅಥವಾ ಉದ್ದೀಪನ ಬದಲಾವಣೆ ಅನುಬಂಧನ ಕಲಿಕೆ ಅಂತ ಇದನ್ನ ಕರೀತಾರ. ಸೊ ಒಟ್ಟಾರೆ ಕನ್ನಡದಲ್ಲಿ ಇದಕ್ಕ 5 ಹೆಸರುಗಳದಾವ. ಈ 5 ಹೆಸರುಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ರಿ. ಆದ್ರೆ ಇಂಗ್ಲಿಷ್ ನಲ್ಲಿ ಮಾತ್ರ ಇದಕ್ಕೆ ಒಂದೇ ಹೆಸರಿಂದ ಕರೀತಾರ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಪೌಲೋಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಹೇಳಿ ಕರೀತಾರೆ. ಸೊ ಈ 5 ಹೆಸರೇನದಲ್ಲ ಕನ್ನಡದಾಗ, ಇವು 5 ಕೂಡ ತಮಗೆ ಗೊತ್ತಿರಲಿ. ಆಮೇಲೆ ಈ ಒಂದು ಸಿದ್ಧಾಂತವನ್ನ ನಾವು ಅಭ್ಯಾಸ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ. ಯಾಕಂದ್ರೆ ಈ ಸಿದ್ಧಾಂತ ಎದಕ್ಕೆ ಸಂಬಂಧಿಸಿದ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ತಿಳ್ಕೊಂಡು. ಇಲ್ಲಿ ಒಂದು ಹುಣಸೆಕಾಯಿ ಅದ. ಈ ಹುಣಸೆಕಾಯಿಯನ್ನ ಯಾವಾಗ್ಲೂ ನಾವು ನೋಡಿದಾಗ ನಮ್ಮ ಬಾಯಲ್ಲಿ ಜೊಲ್ಲು ಸುರಿಯೋದ ಏನದಲ್ಲ, ಅದು ನಾರ್ಮಲ್ ಅದ, ಅಂದ್ರೆ ಜೊಲ್ಲು ಬರೋದು. ಇದು ಸಹಜ ಒಂದು ಪ್ರತಿಕ್ರಿಯೆ ಅದ, ಸಹಜ ಉದ್ದೀಪನ. ಇದಕ್ಕೆ ನಾವು ಉದ್ದೀಪನ ಅಂತ ಹೇಳಿ ತೆಗೆದುಕೊಂಡಾಗ ಇದ ಪ್ರತಿಕ್ರಿಯೆ ಆದಾಗ ಸಹಜ ಉದ್ದೀಪನಕ್ಕ ಸಹಜ ಪ್ರತಿಕ್ರಿಯೆ ಬರ್ತದ. ಅಂದ್ರೆ ನಮಗ ನಿಮಗೂ ಕೂಡ ಒಂದು ಹುಣಸೆಕಾಯಿ ನೋಡಿದಾಗ ಅಥವಾ ತಿನ್ನುವಾಗ ಬಾಯಲ್ಲಿ ಜೊಲ್ಲು ಬರೋದು ಸಹಜದ. ಆದ್ರ ನಾವ್ ಅದನ್ನ ಶಬ್ದ ಕೇಳಿದಾಗೂ ಕೂಡ ಬಾಯಲ್ಲಿ ಜೊಲ್ಲು ಬರ್ತದಲ್ಲ, ಅದು ಯಾಕ ಅಂತ ಹೇಳಿ ನಾವು ವಿಚಾರ ಮಾಡೋದಾದ್ರ ಅದಕ್ಕ ಏನ್ ಹೇಳ್ತಾರತ್ತಂದ್ರ, ಪೌಲೋರವರು ಹೆಸರು ಕೇಳಿದ ಕೂಡ್ಲೇನ ಬಾಯಲ್ಲಿ ಜೊಲ್ಲು ಬರ್ತದಲ್ಲ, ಅದಕ್ಕೆ ಅನುಬಂಧನ ಅಂತ ಹೇಳಿ ಕರಿತೇವೆ ಅಂತ ಹೇಳ್ತಾರ ಅವರು. ಅನುಬಂಧನ ಅಂದ್ರ ನಮಗೆ ಆ ಹುಣಸೆಕಾಯಿ ತಿನ್ನುವಾಗ ಮತ್ತ ಅದ್ ನೋಡಿದಾಗ ಏನ್ ಅನುಭವ ಆಗ್ತದಲ್ಲ, ಅದ್ ಹೆಸರು ಕೇಳಿದಾಗೂ ಕೂಡ ಅದ ಅನುಭವ ಆಗ್ತದ, ಅದಕ್ಕ ಬಾಯಲ್ಲಿ ಜೊಲ್ಲು ಬರ್ತದ. ಈ ಒಂದು ಪ್ರಕ್ರಿಯೆ ಏನದಲ್ಲ ಅದಕ್ಕ ಅನುಬಂಧನ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರ. ಸೊ ಈ ಸಿದ್ಧಾಂತ ಏನದಲ್ಲ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಹೇಳಿ, ಇದು ಅನುಬಂಧವನ್ನು ಉಂಟು ಮಾಡುವಂತ ಸಿದ್ಧಾಂತ ಅದ. ಕಲಿಕೆಯ ಮೂಲಭೂತ ಸಿದ್ಧಾಂತಗಳಲ್ಲಿ ಇದೊಂದಾಗ್ಯದ ಮತ್ತು ಅತಿ ಪ್ರಾಚೀನವೂ ಆಗ್ಯದ. ಅಂದ್ರೆ ಅತ್ಯಂತ ಹಳೆಯ ಒಂದು ಸಿದ್ಧಾಂತ ಆಗಿರೋದ್ರಿಂದನೇ ಇದಕ್ಕೆ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕೂಡ ಕರೀತಾರ. ಹೇಳ್ತಾ, ಮತ್ತು ಇದು ವರ್ತನೆಗೆ ಸಂಬಂಧಿಸಿದಂತ ಒಂದು ಸಿದ್ಧಾಂತವಾಗ್ಯದ. ಪ್ರಾಣಿಗಳ ವರ್ತನೆಯಿಂದ ಹಿಡಿದು ಮನುಷ್ಯನ ಕಲಿಕೆಯವರೆಗೆ ಯಾವ ರೀತಿ ಇದು ಪ್ರೊಸೆಸ್ ಆಗ್ಯದ ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋದದ. ಮತ್ತ ಇನ್ನು ಮುಂದುವರೆದು ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ಳೋದದ ಅನ್ನೋದನ್ನ ಒಂದ್ಸಲ ಹೈಲೈಟ್ ಮಾಡ್ತೀನಿ. ಆಮೇಲೆ ನಾವು ಇದ್ರ ಒಂದೊಂದೊಂದು ಪಾಯಿಂಟ್ ಕೊಟ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಪೀಠಿಕೆ. ಇಲ್ಲಿ ಪೌಲೋರ್ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಆಮೇಲೆ ಈ ಒಂದು ಸಿದ್ಧಾಂತದಲ್ಲಿ ಪೌಲೋರ್ ಅವರು 4 ಪ್ರಮುಖ ಪರಿಕಲ್ಪನೆಗಳನ್ನ ಕೊಡ್ತಾರೆ, ಹೊಸ ಹೊಸ ಶಬ್ದಗಳನ್ನ ಕೊಡ್ತಾರೆ, ಅವುಗಳನ್ನ ತಿಳ್ಕೊಳ್ಳೋಣ. ಮೂರನೇ ಹಂತದಲ್ಲಿ ಪೌಲೋರ್ ಅವರ ಪ್ರಯೋಗದ ಕುರಿತು ತಿಳ್ಕೊಳ್ಳೋಣ. 2 ಹಂತದಾಗಿ ತನ್ನ ಪ್ರಯೋಗಗಳನ್ನ ಕಂಡಕ್ಟ್ ಮಾಡ್ತಾರ. ಒಂದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಹೇಳಿ ಕೊಡ್ತಾರ, ಇನ್ನೊಂದು ಉನ್ನತ ಶ್ರೇಣಿಯ ಅನುಬಂಧನ ಕಲಿಕೆ ಯಾವ ರೀತಿ ಆಗ್ತದೆ ಅನ್ನೋದನ್ನ 2 ಸಲ ಅವರು ಪ್ರಯೋಗಗಳನ್ನ ಮಾಡ್ತಾರ. 2 ಕುರಿತು ನಾವು ತಿಳ್ಕೊಳ್ಳೋಣ. ಆದಾಗನ ಈ ಪ್ರಯೋಗ ಮಾಡಿದ ಕೂಡಲೇ ಅವರು ಈ ಪ್ರಯೋಗದಿಂದ 6 ತತ್ವಗಳನ್ನ ಹೇಳ್ತಾರ. ಸೊ 6 ತತ್ವಗಳ ಕುರಿತು ನಾವು ಅಭ್ಯಾಸ ಮಾಡೋಣ. ಅದಕ್ಕೆ ಪ್ರಕ್ರಿಯೆ ಅಂತ ಹೇಳೂನು ಅವ್ರು ಕರೆದಿದಾರ. ಸೊ ಅದನ್ನ ಕುರಿತು ಅಭ್ಯಾಸ ಮಾಡೋಣ. ಆಮೇಲೆ ಈ ಒಂದು ಸಿದ್ಧಾಂತದಿಂದ ಶೈಕ್ಷಣಿಕ ಉಪಯೋಗಗಳು ಏನೇನದಾವ, ನಿಹಿತಾರ್ಥಗಳನ್ನ ನೋಡೋಣ. ಆಮೇಲೆ ಕೊನೆಗೆ MCQs ಅನ್ನ ನೋಡೋಣ. ಸೊ ಇಷ್ಟು ಅಂಶಗಳನ್ನ ನಾವು ಆದಷ್ಟು ಬೇಗ ಕಡಿಮೆ ಅವಧಿಯಲ್ಲಿ ಮುಗಿಸುವಂತ ಪ್ರಯತ್ನವನ್ನು ಮಾಡೋಣ. ಇನ್ನ ಒಂದ್ ವಿಷಯ ಗೊತ್ತಿರಲಿ, ಈ ಒಂದು ಪ್ರಯೋಗಕ್ಕೆ ಉದಾಹರಣೆಯಾಗಿ ನಾನು ಹುಣಸಿಕಾಯಿಯನ್ನು ತೆಗೆದುಕೊಂಡಲ್ಲ. ಸೊ ಪೌಲೋರ್ ಅವರು ಏನ್ ಪ್ರಯೋಗ ಮಾಡಿದಾರಲ್ಲ ಅದು ನಾಯಿಯ ಮೇಲೆ ಪ್ರಯೋಗವನ್ನು ಮಾಡಿದಾರ. ಸೊ ಈ ಒಂದು ಅವಧಿಯಲ್ಲಿ ನಾವು ಕೇವಲ ಪೌಲೋರ್ ಅವರ ನಾಯಿಯ ಕಥೆಯನ್ನ ತಿಳಿಯೋಂಗಿಲ್ಲ. ಕೇವಲ ಅದಷ್ಟೇ ಕಥೆ ಅಂತಲ್ಲ, ಬದಲಾಗಿ
ಆ ಕಥೆಯ ಹಿಂದಿರುವಂತಹ ವಿಜ್ಞಾನ ಏನದಲ್ಲ, ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದದ, ಮತ್ತ ಆ ವಿಜ್ಞಾನವನ್ನ ನಾವ ಕ್ಲಾಸ್ ರೂಮ್‌ಗ ಅನ್ವಯಿಸೋದದ, ತರಗತಿಗೆ ಅನ್ವಯಿಸೋದದ. ಈ ಒಂದು ಮಹತ್ವದ ಸಿದ್ಧಾಂತ ಏನದಲ್ಲ, ಅದನ್ನ ನಾವ ಈಗ ಒಂದೊಂದ್ ಪಾಯಿಂಟ್‌ಲೆ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಮೊದಲನೇ ಒಂದು ಅಂಶ ಪೀಠಿಕೆ. ಓಕೆ. ಇಲ್ಲಿ ಪಾವ್ಲೋರವ್ರು ಏನಿದಾರಲ್ಲ, ಇವರು ಮೂಲತಃ ಮನೋವಿಜ್ಞಾನಿ ಆಗಿರ್ಲಿಲ್ಲ. ಇವರು ಒಬ್ರು ಶಾರೀರಿಕ ತಜ್ಞರಾಗಿದ್ರು. ರಷ್ಯಾ ದೇಶದವರಾಗಿದ್ರು. ರಷ್ಯಾ ದೇಶದ ಶಾರೀರಿಕ ತಜ್ಞರಾಗಿದ್ರು ಮತ್ತು ನಾಯಿಗಳ ಜೀರ್ಣಕ್ರಿಯೆ ಮೇಲೆ ಇವರು ಒಂದು ಸಂಶೋಧನೆಯನ್ನ ಮಾಡ್ತಿದ್ರು. ಓಕೆ. ನಾಯಿಗಳ ಜೀರ್ಣಕ್ರಿಯೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಕುರಿತು ಒಂದು ಸಂಶೋಧನೆಯನ್ನು ಮಾಡ್ತಿದ್ರು. ಒಂದ್ಸಲ ಅವರು ಲ್ಯಾಬ್‌ನಲ್ಲಿ ಆ ಸಂಶೋಧನೆಯ ವಿರಾಮದ ಸಂದರ್ಭದಲ್ಲಿ ನಾಯಿಯನ್ನ ಒಂದ್ ಕಡೆ ಕಟ್ಟಿ ಹಾಕಿದ್ರು, ಇವ್ರೊಂದ್ ಕಡೆ ಕುಂತಿದ್ರು. ಹಂಗ ಅಬ್ಸರ್ವ್ ಮಾಡ್ಕೊಂತ ಕೂತಿದ್ರು. ಆದ ಸಮಯಕ್ಕ ನಾಯಿಗೆ ಆಹಾರವನ್ನು ಕೊಡುವಂತ ಟೈಮ್ ಆಗಿತ್ತು. ಅದಕ್ಕ ಪಾವ್ಲೋರವರ ಶಿಷ್ಯರೊಬ್ಬರು ಅದನ್ನ ಆಹಾರವನ್ನ ತೆಗೆದುಕೊಂಡು, ನಾಯಿಯ ಆಹಾರವನ್ನ ತೆಗೆದುಕೊಂಡು ಬರ್ತಿದ್ರು. ಇನ್ನ ರೂಮ್ ಒಳಗ್ ಬಂದಿರ್ಲಿಲ್ಲ. ಆದ್ರ ಅವ್ರ ಸಪ್ಪಳ ಏನದಲ್ಲ, ಬರುವಂತ ಕಾಲಿನ ಸಪ್ಪಳ ಏನದಲ್ಲ, ಆ ಸಪ್ಪಳ ನಾಯಿ ಕಿವಿಗ್ ಬಿತ್ತು. ನಾಯಿ ಆ ಸಪ್ಪಳವನ್ನು ಕೇಳಿ ಜೊಲ್ಲು ಸುರಿಸ್ಲಿಕ್ಕೆ ಪ್ರಾರಂಭಿಸ್ತು. ಈ ಒಂದ್ ಘಟನೆಯನ್ನ ನೋಡಿದಂತ ಪೌಲೋರವ್ರಿಗೆ ಇಮ್ಮಿಡಿಯೇಟ್ ಒಂದು ತಲೆಯೊಳಗೆ ಅವ್ರಿಗೆ ಒಂದು ಕಾನ್ಸೆಪ್ಟ್ ಬೆಳಿತು. ಅದಕ್ಕೆ ಅವ್ರು ಏನ್ ಕರೆದ್ರಂದ್ರೆ, ಅಂದ್ರೆ ಇದು ಅಕಸ್ಮಾತ್ತಾಗಿ ಈ ಒಂದು ಸಂಶೋಧನೆ ನಡೆದು ಬಿಡ್ತದ. ಈ ಒಂದು ಪ್ರಕ್ರಿಯೆಯನ್ನು ನೋಡ್ಕೊಂಡು, ಅಂದ್ರೆ ಕಾಲಿನ ಸಪ್ಪಳವನ್ನು ಕೇಳಿ ನಾಯಿ ಜೊಲ್ಲು ಸುರಿಸ್ತಲ್ಲ, ಆ ಪ್ರಕ್ರಿಯೆಗೆ ಅವರು ಮಾನಸಿಕ ಸ್ರವಿಸುವಿಕೆ ಅಂತ ಹೇಳಿ ಹೆಸರನ್ನು ಕೊಟ್ರು. ಹೊಸ ಪದ ಅದ, ಮಾನಸಿಕ ಸ್ರವಿಸುವಿಕೆ. ಅಂದ್ರೆ ಇಲ್ಲಿ ಆಹಾರ ಕಣ್ಣು ಮುಂದಿಲ್ಲ, ತಿಂದಿಲ್ಲ, ಆದ್ರೂ ಕೂಡ ಜೊಲ್ಲು ಸುರಿಸ್ತಾ ಇದೆ. ಅದಕ್ಕೆ ಕಾರಣ ಏನಂತಂದ್ರ, ತನ್ನ ಆಹಾರ ಬರ್ತಿರೋದು ಒಂದು ವ್ಯಕ್ತಿಯ ಹೆಜ್ಜೆಯ ಸಪ್ಪಳ ಗೊತ್ತಾಗಿ ಅದು ಜೊಲ್ಲನ್ನು ಸುರಿಸ್ಲಿಕ್ಕೆ ಪ್ರಾರಂಭಿಸ್ತಲ್ಲ, ಇದನ್ನ ಅವರ ಮಾನಸಿಕ ಸ್ರವಿಸುವಿಕೆ ಅಂತ ಹೇಳ್ರು. ಸೈಕಿಕ್ ಸಿಕ್ರೇಷನ್ ಅಂತ ಹೇಳಿ ಇದಕ್ಕೆ ಇಂಗ್ಲಿಷ್ನಾಗ ಕರೀತಾರ. ಈ ಶಬ್ದ ತಮಗ್ ಗೊತ್ತಿರ್ಲಿ. ಓಕೆ. ಇನ್ನು ಮುಂದೆ ಅವ್ರ ಪ್ರಯೋಗ ಏನ್ ಮಾಡ್ತಾರಲ್ಲ, ಅದ್ ನಾವು ನೋಡ್ತಾ ಹೋಗೋಣ. ಆಮೇಲೆ ಈ ಪೌಲೋರವರ ಈ ಆಕಸ್ಮಿಕ ಶೋಧನೆ ಏನದಲ್ಲ, ಇದ ಮುಂದ ಮನೋವಿಜ್ಞಾನದ ಅತಿ ದೊಡ್ಡ ಸಿದ್ಧಾಂತ ಕೂಡಾನು ಆಯ್ತು. ಅವರು ಒಂದು ಪ್ರಯೋಗ ಮಾಡ್ತಿದ್ರೆ ಬೇರೆ, ಅವ್ರ ಒಂದು ಸಂಶೋಧನೆ ಯಾವ್ದು ಮಾಡ್ಕೈತಿರು, ನಾಯಿಯ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ಸಂಶೋಧನೆ ಮಾಡ್ಕೈತಿರು. ಆಕಸ್ಮಿಕವಾಗಿ ಈ ಒಂದು ಘಟನೆ ನೋಡ್ಕೊಂಡು ಅದಕ್ಕೆ ಮಾನಸಿಕ ಸ್ರವಿಸುವಿಕೆ ಅಂತ ಕೊಟ್ರು. ಆಮೇಲೆ ಮನೋವಿಜ್ಞಾನದ ಒಂದು ಸಿದ್ಧಾಂತವನ್ನು ಮಂಡಿಸಿದ್ರು. ಅದು ಶಿಕ್ಷಣ ಕ್ಷೇತ್ರಕ್ಕೆ ಅಳವಡಿಸಲ್ಪಟ್ಟು. ಇನ್ನು ಅವ್ರು ಏನು ಮೂಲ ಕೆಲಸ ಮಾಡ್ತಿದ್ರಲ್ಲ, ನಾಯಿಯ ಜೀರ್ಣಕ್ರಿಯೆ ಕುರಿತು ಪ್ರಯೋಗ ಮಾಡ್ತಿದ್ರಲ್ಲ, ಆ ಪ್ರಯೋಗವೂ ಕೂಡ, ಆ ಸಿದ್ಧಾಂತವೂ ಕೂಡ ಸಕ್ಸಸ್ಫುಲ್ ಆಯ್ತು. ಅದಕ್ಕ 1904ರಲ್ಲಿ ಅವರಿಗೆ ವೈದ್ಯಕೀಯ ಕ್ಷೇತ್ರದಾಗ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಕೂಡ ಬಂತು. ಎದಕ್ಕೆ ಹೇಳ್ರಿದ, ಎದಕ್ ಬಂತು? ನಾಯಿಯ ಜೀರ್ಣಕ್ರಿಯೆ ಅಧ್ಯಯನ ಮಾಡಿದ್ರ ಸಲುವಾಗಿ ವೈದ್ಯಕೀಯ ಕ್ಷೇತ್ರದಾಗ ಕೊಡುವಂತಹ ನೊಬೆಲ್ ಪ್ರಶಸ್ತಿ 1904ರಲ್ಲಿ ಯಾರಿಗ್ ಬಂತು? ಪಾವ್ಲೋರವರಿಗೆ ಬಂತು. ಈ ವಿಷಯ ತಮಗ್ ಗೊತ್ತಿರ್ಲಿ. ಇನ್ನ ನಾವು ಇದೇನ ಈಗ ಹೇಳಿದ್ನಲ್ಲ, ನಾಯಿ ಆ ಒಂದು ಸಪ್ಪಳವನ್ನು ಕೇಳಿ ಜೊಲ್ಲು ಸುರಿಸ್ತಂತ ಅಂತ ಘಟನೆ ನಮಗೂ ನಿಮಗೂ ಕೂಡ ಆಗ್ತಾವ. ಈಗ ಹುಣಸೆ ಹಣ್ಣದ್ ಕೊಟ್ನಲ್ಲ, ಅದು ಕೇಳಿ ಕೂಡ ನಮ್ ಬಾಯಲ್ಲಿ ನೀರ್ ಬರ್ತದ. ಇನ್ ಮನಿ ಒಳಗೆ ನಾವು ಆರಾಮಾಗಿ ಹಾಲ್ದಾಗ ಟಿವಿ ನೋಡ್ಕೊಂತ ಕುಂತಿರ್ತೀವಿ. ಅದ ಟೈಮ್ದಾಗ ಅಡಿಗೆ ಮನೆಯಿಂದ ಪಾತ್ರೆಗಳ ಸದ್ದಾದಾಗೂ ಕೂಡ ನಮ್ಗೆ ಹಸಿವಾಗ್ತದಲ್ಲ, ಅದು ಕೂಡ ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿ ನಾವು ತಗೊಳ್ಬಹುದು. ಇನ್ನು ಮುಂದುವರೆದು ಪ್ರಮುಖ ಪರಿಕಲ್ಪನೆಗಳು, 2ನೇ ಅಂಶಕ್ಕೆ ಬಂದು ನಾವು ಪ್ರಮುಖ ಪರಿಕಲ್ಪನೆಗಳು. ಕಳೆದ ಅವಧಿಯಲ್ಲಿ E.L. ಥಾರ್ಂಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕೆ ಹೇಳ್ಬೇಕಾದ್ರೆ ನಾನು ನಿಮ್ಗೆ 2 ಪರಿಕಲ್ಪನೆಗಳನ್ನ ಹೇಳಿದ್ನು, ಅದ್ ನೆನ್ಪಿಟ್ಕೊಳ್ರಿ ಅಂತ ಹೇಳಿದ್ನು. ಅವು ಇಲ್ಲಿ ರಿಪೀಟ್ ಆಗ್ತಾವ. ಯಾವಾಗ ಅನುಬಂಧನ ಕಲಿಕೆ ಕುರಿತು ಅಭ್ಯಾಸ ಮಾಡ್ತಿರ್ತೇವಲ್ಲ, ಅವಾಗ ಆ ಶಬ್ದಗಳು ರಿಪೀಟ್ ಆಗೋದು ಸಹಜ ಇರ್ತದ. ಸೊ ಇಲ್ಲಿ ಅವಾಗ ಹೇಳಿದ್ ಯಾವ್ದಂದ್ರೆ, 1ನೇದು ಶಬ್ದ ಯಾವ್ದು ಹೇಳಿದ್ ನಾನು? ಉದ್ದೀಪಕ ಅಂತ ಹೇಳಿದ್ನು. ಇದಕ್ಕ ಪ್ರಚೋದನೆ, ಪ್ರೇರಕ ಅಂತ ಕೂಡ ಕರೀತಾರ ಅಂತ ಹೇಳಿದ್ನ. ಸೊ ಉದ್ದೀಪಕಕ್ಕೆ 3 ಹೆಸರು: ಉದ್ದೀಪಕ, ಉದ್ದೀಪನ, ಪ್ರಚೋದಕ, ಪ್ರೇರಣೆ. ಇಂಥವೆಲ್ಲ ಹೆಸರು ಕೂಡ ಕನ್ನಡದಾಗ ಅದಾವ. ಬಟ್ ಇಂಗ್ಲಿಷ್ನಾಗ ಒಂದೇ ಶಬ್ದ ಅದ, ಸ್ಟಿಮ್ಯುಲಸ್ ಅಂತ ಹೇಳಿ. ಇದನ್ನ ಶಾರ್ಟ್ ಫಾರ್ಮ್ದಾಗ ಎಸ್ ಅಂತ ಹೇಳಿ ಕರೀತಾರ, ನೆನ್ಪಿಟ್ಕೊಳ್ರಿ. 2ನೇ ಶಬ್ದ ನಾನು ಏನ್ ಹೇಳಿದ್ನಂತಂದ್ರ, ಹೋದ್ಸಲ ಹೇಳಿದಾನ ಇದನ್ನ, ಅನುಕ್ರಿಯೆ, ರೆಸ್ಪಾನ್ಸ್. ಇಂಗ್ಲಿಷ್ನಾಗ ರೆಸ್ಪಾನ್ಸ್ ಅಂತ ಕರೀತಾರ, ಕನ್ನಡದಾಗ ಅದಕ್ಕೆ ಅನುಕ್ರಿಯೆ ಅಂತ ಹೇಳಿ ಕರೀತಾರ, ಪ್ರತಿಕ್ರಿಯೆ ಅಂತ ಹೇಳಿ ಕರೀತಾರ, ಅಥವಾ ಜೀವಿ ತೋರುವಂತ ವರ್ತನೆ ಅಂತ ಹೇಳಿ ಕರೀತಾರ. ಇದಕ್ 3 ಶಬ್ದ, ಇದಕ್ 3 ಶಬ್ದ ಅದಾವ. ಇಂಗ್ಲಿಷ್ನಾಗ ಒಂದೊಂದೇ ಶಬ್ದ ಅದಾವ. ಸ್ಟಿಮ್ಯುಲಸ್, ಇದಕ್ ರೆಸ್ಪಾನ್ಸ್. ಇವೆರಡು ಶಬ್ದಗಳು ತಮ್ಮ ನೆನಪಿರ್ಲಿ. ಇನ್ನ ಪಾವ್ಲೋರವರ ಏನ್ 4 ಶಬ್ದಗಳು ಹೇಳಿದಾರಲ್ಲ, ಆ 4 ಶಬ್ದಗಳನ್ನ ನೀವು ಇವಾಗ ನೋಡ್ಕೊಂತೀರ್ರಿ. 1ನೇದು ಇಲ್ಲಿ ಇಂಗ್ಲಿಷ್ನಾಗ ಅದ, UCS ಅಂತ ಅದ, ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಅಂದಂಗೆ. ಬರ್ಕೋರಿ, ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಹೇಳಿ ಕರೀತಾರ. ಕನ್ನಡನಾಗ ಇದಕ್ಕ ಅನುಬಂಧಿತವಲ್ಲದ ಉದ್ದೀಪಕ ಅಂತ ಹೇಳಿ ಕರೀತಾರ. ಅನುಬಂಧಿತವಲ್ಲದ ಅಂತಂದ್ರ ಅದು ಬಂಧನಕ್ಕೊಳಪಟ್ಟಿಲ್ಲ
ಓಕೆ. ಅದಕ್ಕ ಸಹಜ ಅಥವಾ ಸ್ವಾಭಾವಿಕ ಅನ್ನೋ ಶಬ್ದ ಕೂಡ ಸೇರಿಸ್ತಾರ. ಸಹಜ ಅಥವಾ ಸ್ವಾಭಾವಿಕ ಅಂತ ಕೂಡ ಕರೀತಾರ. ಸ್ವಾಭಾವಿಕ ತಮಗ್ ನೆನಪು ಇಟ್ಕೊಡ್ರಿ ಇದನ್ನು ಕೂಡ. ಸಹಜ ಅನ್ಬೋದು ಅಥವಾ ಸ್ವಾಭಾವಿಕ ಅನ್ಬೋದು. ಇದು ಒಂದನೇ ಶಬ್ದ. ಎರಡನೇದ UCR ಅಂತ ಅದ. ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಅಂತಂದಂಗ. ಅನುಬಂಧಿತವಲ್ಲದ ಅನುಕ್ರಿಯೆ ತಂದಂಗ ಅಥವಾ ಅನುಬಂಧಿತವಲ್ಲದ ಪ್ರತಿಕ್ರಿಯೆ ತಂದಂಗ ಅಥವಾ ಸಹಜ ಪ್ರತಿಕ್ರಿಯೆ ತಂದಂಗ. ಉದಾಹರಣೆಗೆ ನಾವು ನೋಡೋದಾಯ್ತು ಅಂತ ತಿಳ್ಕೊಡ್ರಿ. ಉದಾಹರಣೆಗೆ ನೋಡ್ರೆ, ಉದಾಹರಣೆಗೆ ಹೇಳ್ತಾನೆ ನಿಮ್ಗ. ಇಲ್ಲಿ ನಾಯಿಯ ಆಹಾರದ, ಓಕೆ, ನಾಯಿಗೆ ಕೊಡುವಂತ ಆಹಾರದ, ಇದನ್ನ ಸಹಜವಾಗಿ ಈತನ ನಾವ ನಾಯಿ ಮುಂದೆ ಇಟ್ಟಾಗ ನಾಯಿ ಸಹಜ ಪ್ರತಿಕ್ರಿಯೆ ತೋರ್ತದ. ಏನ್ ಹೇಳ್ರಿ? ಜ್ವಲನ್ನ ಸೋರಿಸ್ತದ. ಅಂದ್ರ ಸಹಜ ವಸ್ತುವನ್ನ ನಾವು ಇಟ್ಟಾಗ ಸಹಜ ಪ್ರತಿಕ್ರಿಯೆ ಬರ್ತದ. ಇಷ್ಟೇ ಗೊತ್ತಾಗ್ಲಿ. ಓಕೆ. ಇನ್ನು ಮೂರನೇ ಶಬ್ದ CS ಅಂತ ಹೇಳಿ. CS ಅಂದ್ರ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತಂದಂಗ. ಅನುಬಂಧಿತ ಉದ್ದೀಪಕ ಅಂತ ಹೇಳಿ. ಓಕೆ. ಇದು ತಟಸ್ಥವಾಗಿರ್ತದ. ಇಲ್ಲಿ ಉದಾಹರಣೆಗೆ ಅವ್ರು ಏನು ಬಳಸ್ಕೊಂಡಾರಂದ್ರ ಗಂಟೆಯ ಶಬ್ದವನ್ನು ಬಳಸ್ಕೊಂಡಿದಾರ ಪ್ರಯೋಗದಲ್ಲಿ. ಸೊ ಗಂಟೆಯ ಶಬ್ದ ತಂದ್ರೆ ಇಲ್ಲಿ ಅನುಬಂಧಿತ ಉದ್ದೀಪಕ. ಇನ್ನ ನಾಲ್ಕನೇ ಒಂದು ಶಬ್ದದ ಅರ್ಥ ಮಾಡ್ಕೊಡ್ರಿ. CR ಅಂತ ಹೇಳಿ. CR ಅಂತಂದ್ರೆ ಕಂಡೀಷನ್ಡ್ ರೆಸ್ಪಾನ್ಸ್ ಅಂತಂದಂಗ. ಅನುಬಂಧಿತ ಅನುಕ್ರಿಯೆ ತಂದಂಗ. ಅಂದ್ರೆ ಇದಕ್ಕ ನಾವ್ ಇದನ್ನ ಸೆಟ್ ಮಾಡೋದದ ತಂದಂಗ. ಸೊ ಕಲಿತ ಪ್ರತಿಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲೂ ಜ್ವಲ ಸೋರಿಸ್ತದ. ಗಂಟೆ ಶಬ್ದ ಇದ್ದಾಗೂ ಕೂಡ ಜ್ವಲ ಸೋರಿಸ್ಬೇಕು ಅಂತಂದಂಗ. ಓಕೆ. ಸೊ ಈ 4 ಶಬ್ದಗಳನ್ನ ತಾವ ನೆನಪಿನಾಗ ಇಟ್ಕೊಳ್ರಿ. ಇನ್ನು ಮುಂದುವರೆದು ಅವ್ರ ಒಂದು ಲ್ಯಾಬ್ ಯಾವ ರೀತಿ ಇತ್ತು ಅನ್ನೋದನ್ನ ಈಗ ನೋಡ್ರಿ. ನಾಯಿ ಮೇಲೆ ಪ್ರಯೋಗವನ್ನು ಕೈಗೊಳ್ತಾರೆ. ಸೊ ಅವರು ನಾಯಿಯನ್ನ ಈ ರೀತಿ ಉಪಕರಣಗಳಿಂದ ಅದನ್ನ ಬಂಧಿಸಿದ್ರು, ಕಟ್ಟಿ ಹಾಕಿದ್ರು. ಇಲ್ಲಿ ಓಡಾಕ್ ಅವಕಾಶ ಇರಲಿಲ್ಲ, ಬಟ್ ಅಲ್ಲೇ ಫ್ಲೆಕ್ಸಿಬಿಲಿಟಿಗೆ ಅವಕಾಶ ಇತ್ತು. ಮತ್ತ ಅದ್ರ ಮುಂದ್ಗಡೆ ಒಂದು ಗ್ಲಾಸ್ ಹಾಕಿದ್ರು. ಈ ಗ್ಲಾಸ್ ಹೆಂಗಿತ್ತಂದ್ರೆ ಇದಕ್ಕ ಒಮ್ಮುಖ ಗಾಜು ಅಂತ ಹೇಳಿ ಕರಿತೇವೆ. ಅಂದ್ರೆ ಒಂದ ಸೈಡ್ ದಿಂದ ನೋಡ್ಬೋದು. ಹೊರಗಿನಿಂದ ಇದನ್ನ ಪೌಲೋರ್ ಅವ್ರು ನೋಡ್ತಿದ್ರು ನಾಯಿಯನ್ನ, ಬಟ್ ನಾಯಿಗೆ ಪೌಲೋರ್ ಅವ್ರು ಕಾಣ್ತಿರ್ಲಿಲ್ಲ. ಆ ರೀತಿ ಈ ಒಂದು ಗ್ಲಾಸ್ ಅನ್ನ ಬಳಸ್ಕೊಂಡಿದ್ರು. ಮತ್ತ ಆಹಾರವನ್ನ ಇದ್ರ ಮುಂದ್ಗಡೆ ಇಡ್ತಿದ್ರು. ಅಲ್ಲಿ ಏನ್ ಜ್ವಲ್ ಬರ್ತಿತ್ತಲ್ಲ, ಆ ಜ್ವಲ್ಲನ್ನ ಒಂದು ಟ್ಯೂಬ್ ಮೂಲಕ ಕಲೆಕ್ಟ್ ಮಾಡುವ ಹಂಗ ಇಲ್ಲಿ ಉಪಕರಣಗಳನ್ನ ಇಟ್ಟಿದ್ರು. ಮೆಜರ್ಮೆಂಟ್ ಮಾಡಿ ಎಷ್ಟು ಪ್ರಮಾಣ ಜ್ವಲ್ಲ ಸುರಿಸಿತ್ತು ಅನ್ನೋದನ್ನ ಅವರ ಮೆಜರ್ಮೆಂಟ್ ಮಾಡ್ತಿದ್ರು. ಈ ರೀತಿ ಅವರ ನಾಯಿಯನ್ನ ಪ್ರಯೋಗಾಲಯದಲ್ಲಿ ಕಟ್ಟಿ ಹಾಕಿ ಅಬ್ಸರ್ವ್ ಮಾಡ್ತಿದ್ರು. ಇದು ಗೊತ್ತಿರ್ಲಿ. ಇನ್ನು ಅವ್ರದ್ದು ಮುಂದಿರುವಂತ ಸವಾಲುಗಳು ಏನೇನು ಅನ್ನೋದನ್ನ ನೋಡೋಣ. ಇದನ್ನ ಈ ಪ್ರಯೋಗ ಏನದಲ್ಲ ಅದನ್ನ 3 ಹಂತದಾಗ ಮಾಡಿದಾರ. ಸೊ ಇಲ್ಲಿ ಮೊದಲನೇದು ಬಿಫೋರ್ ಕಂಡೀಷನಿಂಗ್ ಅಂತೇಳಿ. ಅಂದ್ರೆ ಅವ್ರ ಪ್ಲಾನ್ ಹೆಂಗಿತ್ತು ಅನ್ನೋದು ಪ್ಲಾನ್ ಅಷ್ಟೇ ಹೇಳ್ತಾನೆ. ಪ್ರಯೋಗ ಏನ್ ಮಾಡ್ತಾರಲ್ಲ ಅದು ಮುಂದಿನ ಹಂತದಾಗ ಬರ್ತದ. ಪ್ಲಾನ್ ಹೆಂಗಿತ್ತಂದ್ರ ಈಗ ಒಂದಂತೂ ಅವ್ರಿಗೆ ಗೊತ್ತಿತ್ತು. ಏನಂತಂದ್ರ ಆಹಾರ ಮುಂದೆ ತಂದಿಟ್ಟಾಗ ಅದು ಏನ್ ಹೇಳ್ರಿ ಜ್ವಲ ಸುರಿಸದ. ಇದಕ್ಕ ಸಹಜ ಪ್ರಚೋದಕ ಅಂತ ಕರಿತೀವಿ. ಇದಕ್ಕ ಸಹಜ ಪ್ರತಿಕ್ರಿಯೆ ಅಂತ ಹೇಳಿ ಕರಿತೀವಿ. ಹೌದಲ್ಲ? ಸಹಜ ಪ್ರಚೋದಕ ಆಹಾರ, ಸಹಜ ಪ್ರತಿಕ್ರಿಯೆ ಅಥವಾ ಅನುಕ್ರಿಯೆ ನಾಯಿ ಜ್ವಲ ಸುರಿಸೋದ. ಇದು ಅವ್ರಿಗೆ ಗೊತ್ತಿತ್ತು. ಇನ್ನು ಎರಡನೇದು ಅವ್ರಿಗೆ ಏನ್ ಬೇಕಾಗಿತ್ತಂದ್ರ ಗಂಟೆ ಶಬ್ದ ಕೊಟ್ಟಾಗ ಅದು ಜ್ವಲ ಸುರಿಸ್ತದನೋ ಇಲ್ಲೋ. ಯಾಕಂದ್ರ ಚಪ್ಪಲ ಸೌಂಡ್ ಕೇಳಿ ಅಂದ್ರೆ ಬರುವಂತ ಕಾಲಿನ ಶಬ್ದದ ಕೇಳಿ ಅದು ಜ್ವಲ ಸುರಿತಿತ್ತಲ್ಲ. ಸೊ ಇಲ್ಲಿ ಗಂಟೆ ಶಬ್ದ ಕೊಟ್ಟ ಕೂಡಲೇ ಸುರಿಸ್ತೈತೆನ ನೋಡಿದ್ರು. ಬಟ್ ಇಲ್ಲಿ ಅದು ಯಾವ್ದೇ ರೀತಿ ಪ್ರತಿಕ್ರಿಯೆ ತೋರ್ಲಿಲ್ಲ. ಓಕೆ. ಸೊ ಇಲ್ಲಿ ಅನುಬಂಧನ ಏನ ಆಗಿಲ್ಲ ತಂದಂಗ. ಎರಡನೇ ಹಂತದಾಗ ಅವ್ರು ಏನ್ ಮಾಡೋರು ಇದ್ರ ಮಾಡೋದು ಪ್ಲಾನ್ ಹಾಕಿದ್ರಂದ್ರ ಮೊದಲು ಗಂಟೆ ಶಬ್ದ ಕೊಡೋದು, ಅದಾದ್ಮೇಲೆ ಇಮಿಡಿಯೇಟ್ ಅದಕ್ಕ ಆಹಾರವನ್ನು ಕೊಡೋದು, ಅವಾಗ ಅದ ಜ್ವಲ ಸೋರಿಸ್ಬೇಕು ಅನ್ನೋದು ಅವ್ರದ ಆಶೆ ಆಗಿತ್ತು. ಇದು ಪ್ಲಾನ್ ಮಾಡ್ಕೊಂಡಿದ್ರು. ಈ ರೀತಿಯಾದ ಜ್ವಲ ಸೋರಿಸ್ತಂತ ತಿಳ್ಕೊಳ್ರಿ. ಆಮೇಲೆ ನಂತರ ಏನ್ ಮಾಡೋದಂದ್ರ ಆಹಾರವನ್ನ ಕ್ಯಾನ್ಸಲ್ ಮಾಡೋದು ನೆಕ್ಸ್ಟ್ ಹಂತದಾಗ. ಕೇವಲ ಗಂಟೆ ಶಬ್ದ ಕೊಡೋದು, ಅವಾಗೂ ಕೂಡ ಅದು ಜ್ವಲವನ್ನ ಸುರಿಸ್ತದೆ ನೋಡೋದು. ಇದು ಅವರ ಪ್ರಯೋಗದ ಉದ್ದೇಶ ಅಥವಾ ಗುರಿಯಾಗಿತ್ತು. ಸೊ ಮೊದಲನೇ ಹಂತ ಇದನ್ನ ಅಂತ ಕರಿತೀವಿ ಬಿಫೋರ್ ಕಂಡೀಷನಿಂಗ್. ಆಮೇಲೆ ಪ್ರಯೋಗದ ಸಂದರ್ಭ ಇದು ಎರಡನೇದು ಡ್ಯೂರಿಂಗ್ ಕಂಡೀಷನಿಂಗ್. ಆಮೇಲೆ ಮೂರನೇ ಒಂದು ಹಂತ ಆಫ್ಟರ್ ಕಂಡೀಷನಿಂಗ್. ಅನುಬಂಧದ ಆದ ಕೂಡಲೇ ಏನ್ ಮಾಡ್ತದ ಅನ್ನೋದು ನೋಡೋದಿತ್ತು. ಇದ್ರ ಸಲುವಾಗಿ ಅವ್ರನ್ನ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಮೂರನೇ ನಮ್ಮದು ಯಾವ್ದು ಹೇಳ್ರಿ ಪಾಯಿಂಟ್? ಪೌಲೋರ್ ಅವರ ಪ್ರಯೋಗಕ್ಕೆಲ್ಲ ಸದ್ದು ಮಾಡಿದ್ರು, ನಾಯಿಯನ್ನು ಇರಿಸಿದ್ರು, ಎಲ್ಲಾ ರೆಡಿ ಮಾಡ್ಕೊಂಡ್ರು. ಆಮೇಲೆ ಇದನ್ನ 2 ಹಂತದಾಗ ಮಾಡ್ರ ಅಂತ ಹೇಳಿದ್ನಲ್ಲ. ಮೊದಲನೇ ಹಂತದ ಏನಿದಲ್ಲ ಇದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಇದನ್ನ ಕರಿತೀವಿ. ಆಮೇಲೆ ಉನ್ನತ ಶ್ರೇಣಿಯ ಅನುಬಂಧನ ಕಲಿಕೆ ಅಂತ ಹೇಳಿ ನೆಕ್ಸ್ಟ್ ಅದನ್ನ ಮಾಡ್ತಾರ. ಸೊ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಏನದಲ್ಲ ಈ ಒಂದು ಪ್ರಯೋಗ 3 ಹಂತದಲ್ಲಿ ಅದನ್ನ ಕೈಗೊಂಡ್ರು. ಅನುಬಂಧನಕ್ಕೆ ಮೊದಲು ಇದು ಹಂತ 1. ಅನುಬಂಧನಕ್ಕೆ ಮೊದಲು ಬಿಫೋರ್ ಕಂಡೀಷನಿಂಗ್ ಅಂತಂದಂಗ. ಇಲ್ಲಿ ಏನ್ ಮಾಡಿದ್ರಂದ್ರ ಇಲ್ಲಿ UCS
ಇದ್ರ ಅರ್ಥ ಗೊತ್ತದಲ್ಲ, ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತಂದಂಗ. ಅಂದ್ರೆ ಆಹಾರ ಅಂದ್ರೆ ಈ ಸಹಜ ಒಂದು ಉದ್ದೀಪಕ ಅಂತಂದಂಗಿದೆ. ಸಹಜ ಉದ್ದೀಪಕ ಏನ್ ಕೊಟ್ರು, ಫಸ್ಟ್ ಇಲ್ಲಿ ನಾಯಿಗೆ ಆಹಾರವನ್ನು ಕೊಟ್ರು. ಆಹಾರ ಕೊಟ್ಟ ಕೂಡ್ಲೆ ಇಮ್ಮಿಡಿಯೇಟ್ಲಿ ಅದೇನ್ ಮಾಡ್ತಂದ್ರ UCR ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ತೋರಿಸ್ತು, ಜ್ವಲ್ಲನ್ ಬಿಡ್ತು. ಓಕೆ, ಇದು ಮೊದಲನೇ ಹಂತದಾಗ ಆಯ್ತು. ಸುಮಾರು ದಿವಸಗಳ ತನಕ ಇದನ್ನ ಪ್ರಯೋಗ ಮಾಡ್ರು. ಅಂದ್ರೆ ಒಂದೇ ಸಲ ಕೊಟ್ಟು ಅದನ್ನೇ ನಿಲ್ಲಿಸಲಿಲ್ಲ. ಒಂದು ವಾರ ತನಕ ಆಹಾರವನ್ನು ಕೊಡೋರ ಅದು ಜ್ವಲ ಸೋರಿಸೋದ, ಎಷ್ಟು ಪ್ರಮಾಣ ಜ್ವಲ ಸೋರಿಸಿತ್ತು ಅನ್ನೋದು ಮೆಜರ್ಮೆಂಟ್ ಮಾಡಿ ಇಡೋದು. ಇದು ಕರೆಕ್ಟ್ ಅದ ಆಗ್ತೈತೋ ಇಲ್ಲೋದನ್ನ ನೋಡ್ಕೊಂತ ಹೋದ್ರು. ಇದು ಒಂದ್ ಸ್ಟೇಜ್ ಮುಗಿದ ಕೂಡಲೇ ನೆಕ್ಸ್ಟ್ 2ನೇ ಹಂತಕ್ಕೆ ಹೋದ್ರು. ಆ ಹಂತದಾಗ ಇದಕ್ಕೆ ಏನ್ ಕರಿತಾರಂದ್ರ ಅನುಬಂಧನದ ಸಮಯದಲ್ಲಿ, ಅಂದ್ರೆ ಸಹಚರ್ಯ ಬೆಳೆಸುವಂತದ್ದು, ಅನುಬಂಧನ ಕ್ರಿಯೇಟ್ ಮಾಡೋದದ ಇಲ್ಲಿ. ಎದಕ್ ಅನುಬಂಧನ ಕ್ರಿಯೇಟ್ ಮಾಡೋದಂದ್ರ ಶಬ್ದಕ್ಕ ಮತ್ತು ಅದಕ್ಕೆ ಆಹಾರ ಕೊಡೋದಕ್ಕ, ಅದ್ ಜ್ವಲ ಸೋರಿಸೋದಕ್ಕ ಕ್ರಿಯೇಟ್ ಮಾಡೋದದ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಡ್ಯೂರಿಂಗ್ ಕಂಡೀಷನಿಂಗ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಪ್ರಯೋಗ ಮಾಡುವಂತ ಮೇನ್ ಉದ್ದೇಶ ಇದ ಅದ ಅವ್ರಿಗೆ. ಸೊ ಇಲ್ಲಿ ಏನ್ ಮಾಡಿದ್ರಂದ್ರ ಮೊದಲು ಅದಕ್ಕೆ ಆಹಾರ ಕೊಡೋಕ್ಕಿಂತ ಮುಂಚೆ 1 ಗಂಟೆಯ ಶಬ್ದ ಕೊಡ್ತಿದ್ರು. ಒಂದ್ ಡನ್ ಅಂತೇಳಿ 1 ಗಂಟೆಯ ಶಬ್ದ. ಇಮ್ಮಿಡಿಯೇಟ್ ಅದಾದ ಕೂಡಲೇ ಅದಕ್ಕೆ ಆಹಾರವನ್ನು ಕೊಡ್ತಿದ್ರು. ಆವಾಗ ನಾಯಿ ಮತ್ತು ಜ್ವಲವನ್ನು ಸುರಿಸಿತು. ಈ ಜ್ವಲದ ಪ್ರಮಾಣವನ್ನ ಮತ್ ಮೆಜರ್ಮೆಂಟ್ ಮಾಡ್ತಿದ್ರು. ಸಹಜವಾಗಿ ಎಷ್ಟಾದ ಜ್ವಲವನ್ನು ಸುರಿಸುತ್ತಲ್ಲ ಅಷ್ಟ ಜ್ವಲವನ್ನು ಇಲ್ಲಿಯೂ ಕೂಡ ಅದ ಜ್ವಲವನ್ನ ಸೋರಿಸ್ಲಿಕ್ಕೆ ಶುರು ಮಾಡಿತು. ಇದನ್ನ ಸುಮಾರು ದಿವಸ ತನಕ ಪ್ರಾಕ್ಟೀಸ್ ಇಟ್ರು. ಬೆಲ್ ಹಾಕೋದು, ಆಮೇಲೆ ಇಮಿಡಿಯೇಟ್ ಫುಡ್ ಕೊಡೋದು, ಆಮೇಲೆ ನಾಯಿ ಜ್ವಲ ಸೋರಿಸೋದು. ಮತ್ ಸ್ವಲ್ಪ ಸಮಯದ ನಂತರ ಅದರ ತಿನ್ನೋ ಟೈಮ್ ಆದ ಕೂಡಲೇ ಮತ್ತೊಂದು ಬೆಲ್ ಹಾಕೋದು, ಆಹಾರ ಕೊಡೋದು, ಮತ್ತೆ ಜ್ವಲ ಸೋರಿಸೋದು, ಮತ್ತೆ ಅದನ್ನ ಕಲೆಕ್ಟ್ ಮಾಡೋದು. ಈ ರೀತಿ ಸುಮಾರು ದಿವಸಗಳ ತನಕ ಇದನ್ನ ಪ್ರಯೋಗ ಮಾಡಿದ್ರು. ಇನ್ನು ಕೊನೆ ಹಂತ ಅವ್ರದ್ದು ಟಾರ್ಗೆಟ್ ಏನಿತ್ತಂದ್ರ ಕೇವಲ ಗಂಟೆ ಶಬ್ದಕ್ಕೆ ನಾಯಿ ಜ್ವಲ ಸುರಿಸ್ಬೇಕು ಅನ್ನೋ ಟಾರ್ಗೆಟ್ ಇತ್ತಲ್ಲ. ಸೊ 3ನೇ ಹಂತ ಬಂತು ಇವಾಗ, ಅನುಬಂಧನ ನಂತರ ತಂದಂಗ, ಅಂದ್ರೆ ಆಫ್ಟರ್ ಕಂಡೀಷನಿಂಗ್ ಅಂತಂದಂಗ. ಈಗ ನಾಯಿ ಕಲಿಕೆ ಆಗ್ಯದೋ ಇಲ್ಲೋ ನಾಯಿಗೆ ಅದನ್ನ ಟೆಸ್ಟ್ ಮಾಡೋರಿದ್ರು. ಅವಾಗ ಏನ್ ಮಾಡಿದ್ರಂದ್ರ ಇದ್ದಕ್ಕಿದ್ದಂಗ ಒಂದಿನ ಸೇಮ್ ಸ್ಥಿತಿಯಾಗಿ ನಾಯಿ ಕಟ್ಟಿ ಹಾಕಿದ್ರು. ಆಮೇಲೆ ಅದ್ ದಿನಾನು ಕೂಡ ಗಂಟೆ ಶಬ್ದ ಅದಾಗ್ಕೂಲ ಆಹಾರ ಕೊಡ್ತಿದ್ರು, ಜ್ವಲ ಸೋರಿಸಿತ್ತು. ಇವಾಗ ಏನ್ ಮಾಡಿದ್ರಂದ್ರ ಕೇವಲ ಗಂಟೆಯನ್ನು ಹಾಕಿದ್ರು. ಇಮ್ಮಿಡಿಯೇಟ್ ನಾಯಿ ಏನ್ ಮಾಡಿತಂದ್ರ ಅದಕ್ಕೆ ಜ್ವಲವನ್ನು ಸೇರಿಸ್ತು. ಸೊ ಇಲ್ಲಿ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತಂದಂಗ, ಅಂದ್ರ ಅನುಬಂಧಿತ ಒಂದು ಉದ್ದೀಪಕವನ್ನು ಕೊಟ್ರು. ಯಾವುದು ಗಂಟೆ ಅನುಬಂಧಿತ ಉದ್ದೀಪಕ. ಇದಕ್ಕ ಅನುಬಂಧಿತ ಪ್ರತಿಕ್ರಿಯೆ ಅಂತ ತೋರಿತು. CR ಅಂತಂದ್ರ ಕಂಡೀಷನ್ಡ್ ರೆಸ್ಪಾನ್ಸ್ ಅಂತಂದಂಗ. ಇದಕ್ ನಾಯಿ ಮತ್ತೆ ಜ್ವಲವನ್ನು ಸೋರಿಸ್ತು. ಸೊ ಅವ್ರ ಗುರಿ ಏನಿತ್ತು, ಗಂಟೆ ಶಬ್ದಕ್ಕ ನಾಯಿ ಜ್ವಲ ಸೋರಿಸ್ಬೇಕಂತಿತ್ತಲ್ಲ. ಸೊ ಅದು ಇಲ್ಲಿ ಕೆಲಸ ಆಯ್ತು. ಸೊ ತಟಸ್ಥ ಉದ್ದೀಪಕ ಅಂದ್ರೆ ತಟಸ್ಥ ಉದ್ದೀಪಕ ಅಂತಂದ್ರೆ ಗಂಟೆಯ ಶಬ್ದ ತಂದಂಗ. ಓಕೆ, ತಟಸ್ಥ ಉದ್ದೀಪಕವು ಸ್ವಾಭಾವಿಕ ಉದ್ದೀಪಕ ಅಂದ್ರೆ ಯಾವುದು, ಆಹಾರ. ಆ ತರದ ಗುಣಲಕ್ಷಣಗಳನ್ನ ಪಡೆಯುತ್ತದೆ. ಈ ಹಂತವಾಗಿ ಹೋಯ್ತು ಅಂತ ತಿಳ್ಕೊಡ್ರಿ. ತಟಸ್ಥ ಉದ್ದೀಪಕ ಯಾವಾಗ್ಲೂ ಸ್ವಾಭಾವಿಕ ಉದ್ದೀಪಕದ ಗುಣಲಕ್ಷಣಗಳನ್ನ ಪಡಿತದ ಮತ್ ಅದೇ ಕೆಲಸವನ್ನ ಮಾಡ್ತದ. ಸೊ ಇಲ್ಲಿ ಉದ್ದೀಪಕದ ಬದಲಾವಣೆ ಐತಿಲ್ಲ, ಆ ಉದ್ದೇಶದ ಸಲುವಾಗಿ ಈ ಸಿದ್ಧಾಂತವನ್ನು ಏನ್ ಕರಿತಾರ ಹೇಳ್ರಿ, ಉದ್ದೀಪಕ ಬದಲಾವಣೆ ಅನುಬಂಧಿತ ಕಲಿಕೆ ಅಂತ ಕೂಡ ಇದಕ್ಕೆ ಕರೀತಾರ. ಓಕೆ, ಸೊ ಇಲ್ಲಿ 2 ಶಬ್ದಗಳನ್ನ ತಾವು ನೆನ್ಪಿಟ್ಕೊಡ್ರಿ. ಅಸೋಸಿಯೇಷನ್, ಸಹಚರ್ಯ ಅಂತ ಹೇಳಿ ಕರಿತೀವಿ. ಸಹಚರ್ಯ ಅಂತ ಹೇಳಿನೂ ಕರಿಬಹುದು, ಅಥವಾ ಅನುಬಂಧನ ಅಂತ ಹೇಳಿ ಕೂಡ ಕರಿಬಹುದು. ಆಮೇಲೆ ಸ್ಟಿಮ್ಯುಲಸ್ ಸಬ್ಸ್ಟಿಟ್ಯೂಷನ್ ಅಂತಂದ್ರ ಉದ್ದೀಪಕದ ಬದಲಾವಣೆ ಅಂತಂದಂಗ. ಇಲ್ಲಿ ಬದಲಾವಣೆ ಐತಿಲ್ಲ, ಇದರ ಬದಲಾಗಿ ಇದು ಬಂತು, ಹೌದೋ ಇಲ್ಲ. ಸೊ ಈ ಶಬ್ದಗಳು ತಮಗ್ ಗೊತ್ತಿರ್ಲಿ. ಇನ್ನ ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆದ ಕುರಿತು ನಿಮಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ಇನ್ನು ಮುಂದುವರೆದ ಉನ್ನತ ಶ್ರೇಣಿಯ ಅನುಬಂಧನ ಏನದಲ್ಲ ಬಿ, ಇದ್ರ ಕುರಿತು ನಾವು ಅಭ್ಯಾಸ ಮಾಡೋಣ. ಉನ್ನತ ಶ್ರೇಣಿಯ ಅನುಬಂಧನ. ಆಲ್ರೆಡಿ ಈಗ ಅದ್ ತಾವ್ ಅನ್ಕೊಂಡಿದ್ರೆ ಅದನ್ನೆಲ್ಲ ರೀಚ್ ಆದ್ರೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ ಫಾಲೋವರ್ ಅವ್ರಿಗೆ. ಇದಕ್ಕಿಂತ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೋದೇನ ಅಂತ ಮತ್ ವಿಚಾರ ಮಾಡಿ ಅವ್ರ ಮುಂದಿನ ಹಂತದ ಪ್ರಯೋಗಕ್ಕ ರೆಡಿ ಆಗ್ತಾರ. ಈ ಹಂತದಾಗ ಅವ್ರಿಗೆ ಆಲ್ರೆಡಿ ಅದ ನೈಮ್ಯಾಗ ಪ್ರಯೋಗ ನಡೆದಿತ್ತು. ಸೊ ಹಿಂಗಾಗಿ ಅವ್ರಿಗೆ ಒಂದೇನ್ ಗೊತ್ತಿತ್ತು ಅಂದ್ರೆ CS ಅಂತ ಅಂದ್ರೆ ನಿಮ್ಗೆ ಗೊತ್ತದ, ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದಂಗೆ. ಅಲ್ಲಿ ಏನಿತ್ತು ಹೇಳ್ರಿ, ಅನುಬಂಧಿತ ಉದ್ದೀಪಕ ಅಂತಂದ್ರ ಗಂಟೆಯ ಶಬ್ದ ಇತ್ತು. ಸೊ ಇಲ್ಲಿ ಈ ಗಂಟೆ ಶಬ್ದಕ್ಕ ನಾಯಿ ಜ್ವಲ ಸುರಿಸೋದನ್ನ ಅದು ರೂಢ ಮಾಡ್ಕೊಂಡ್ ಬಿಟ್ಟಿತ್ತು. ಅದಾದ ಕೂಡಲೇ ಅವ್ರು ಇನ್ನೊಂದು ಅದ್ರಾಗ ಚೇಂಜಸ್ ಮಾಡಿದ್ರು. ಏನಂತಂದ್ರೆ ಗಂಟೆ ಶಬ್ದಕ್ಕೆ ಜ್ವಲ ಏನ್ ಸುರಿಸ್ತಿತ್ತಲ್ಲ ಡೈರೆಕ್ಟ್ ಅಲ್ಲಿ, ಗಂಟೆ ಶಬ್ದ ಕೊಟ್ಟ ಕೂಡಲೇ ಜ್ವಲ ಸುರಿಸೋದನ್ನ ಕಲ್ತಿತ್ತು. ಅಲ್ಲಿಂದ ಈ ಪ್ರಯೋಗ ಸ್ಟಾರ್ಟ್ ಆಗ್ತದ. ಅವ್ರ ಏನ್ ಮಾಡ್ರಂದ್ರ ಗಂಟೆ ಶಬ್ದದ ಜೊತೆಗೆ ಇನ್ನೊಂದು ಅಸಹಜ ಪ್ರಚೋದಕವನ್ನ ಬಳಸಿದ್ರು. ಇದ CS1 ಕಂಡೀಷನ್ಡ್ ಸ್ಟಿಮ್ಯುಲಸ್. ಇದಕ್ ಕಂಡೀಷನ್ಡ್ ಸ್ಟಿಮ್ಯುಲಸ್ 2 ಇನ್ನೊಂದು ಸೇರಿಸ್ತಾರ. ಅದ್ ಯಾವ್ದತ್ತಂದ್ರ ಬೆಳಕು ಅಂತಂದಂಗ. ಅಂದ್ರ ಗಂಟೆ ಶಬ್ದ
ಅದಾದ ಕೂಡಲೇ ಇಮ್ಮಿಡಿಯೇಟ್ ಒಂದು ಲೈಟ್ ಹತ್ತೋದು. ಅದಾದ ಕೂಡಲೇ ಅದು ಮತ್ತೆ ಏನ್ ಮಾಡೋದು ಹೇಳ್ರಿ, ಜ್ವಲವನ್ನ ಸುರಿಸೋದು. ತಿಳಿತಾ? ಇದ್ ಪ್ರಯೋಗವನ್ನ ಸ್ವಲ್ಪ ದಿವಸ ತನಕ ಮಾಡಿದ್ರು. ಹೆಂಗ? ಗಂಟೆ ಶಬ್ದ, ಆಮೇಲೆ ಲೈಟ್ ಹತ್ತೋದು, ಅದಾದ ಕೂಡಲೇ ಜ್ವಲ ಸುರಿಸೋದು. ಇದಕ್ಕ ಅದು ಸೆಟ್ ಆದ ಕೂಡಲೇ ಆಮೇಲೆ ಏನ್ ಮಾಡ್ರಂದ್ರ ಇದನ್ನ ಮೈನಸ್ ಮಾಡಿದ್ರು. ನಂತರ ಈ ಹಂತದಾಗ 3ನೇ ಹಂತದಾಗ ಏನ್ ಮಾಡ್ರತಂದ್ರ ಕೇವಲ ಬೆಳಕನ್ನು ಮಾತ್ರ ಕೊಟ್ರು. CS2 ಕಂಡೀಷನರ್ ಸ್ಟಿಮ್ಯುಲಸ್ 2 ಬೆಳಕನ್ನು ಮಾತ್ರ ಕೊಟ್ರು. ಆವಾಗ್ಲೂ ಕೂಡ ಅದ ಕಂಡೀಷನ್ಡ್ ರೆಸ್ಪಾನ್ಸ್ ಏನಿತ್ತಲ್ಲ, ಯಾವುದು ಜ್ವಲ ಸೋರಿಸೋದು, ಅಸಹಜ ಪ್ರತಿಕ್ರಿಯೆಯನ್ನ ತೋರ್ತು, ಜ್ವಲ ಸೋರಿಸ್ಲಿಕ್ಕೆ ಶುರು ಮಾಡ್ತು ಅಂತಂದಂಗ. ಸೊ ಇಲ್ಲೂ ಕೂಡ ತಾವು ಏನ್ ಅನ್ಕೊಂಡಿದ್ರಲ್ಲ ಅದ ಇಲ್ಲಿ ಆಯ್ತು ಅಂತಂದಂಗ. ಸೊ ಒಮ್ಮೆ ಗಂಟೆ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸಲು ಕಲಿತ ನಂತರ ಆ ಗಂಟೆ ಶಬ್ದದ ಜೊತೆಗೆ ಬೆಳಕನ್ನು ಕೂಡ ಸೇರಿಸಿದಾಗ ನಾಯಿ ಜೊಲ್ಲನ್ನು ಸುರಿತು. ಅದಾದ ನಂತರ ಕೇವಲ ಬೆಳಕಿಗೂ ಕೂಡ ಜೊಲ್ಲು ಸುರಿಸಲು ನಾಯಿ ಕಲಿತಿತ್ತು. ಹಿಂಗಾಗಿ ನಾಯಿಗೆ ತಾವು ಏನೇನ್ ಕಲಿಸ್ಬೇಕಂದಿದ್ರಲ್ಲ ಆ ಎಲ್ಲಾ ಅಂಶಗಳನ್ನು ಕೂಡ ಅವ್ರು ಕಲಿಸಿದ್ರು. ತಿಳಿತಾ? ಸೊ ಇಲ್ಲಿ ಒಂದ್ 2 ಶಬ್ದಗಳನ್ನ ನೆನ್ಪಿಟ್ಕೊಳ್ಬೇಕು. ಒಂದೋದು ಹೈಯರ್ ಆರ್ಡರ್ ಕಂಡೀಷನಿಂಗ್ ಅಂತಂದಂಗ, ಉನ್ನತ ಶ್ರೇಣಿಯ ಅನುಬಂಧನ ಅಂತ ಹೇಳಿ ಕರಿತೀವಿ. ಮತ್ತು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ, ನಿಯಂತ್ರಿತ ಸನ್ನಿವೇಶ ಅಂದಂಗ. ಈ ಪ್ರಯೋಗವನ್ನು ಕೈಗೊಳ್ಬೇಕಾದ್ರೆ ಅವ್ರದ್ದು ಪ್ರಯೋಗಾಲಯ ಏನಿತ್ತಲ್ಲ ಅದು ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಇತ್ತು, ನಿಯಂತ್ರಿತ ಇತ್ತು. ಅಲ್ಲಿ ಯಾವುದೇ ರೀತಿ ಸಪ್ಪಳ, ಹೊರಗಿನ ಶಬ್ದ ಇವು ಯಾವುದೂ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರ ಪ್ರಯೋಗ ಏನಾಯ್ತು ಹೇಳ್ರಿ, ಸಕ್ಸಸ್ಫುಲ್ ಆಯ್ತು. ಈ ಒಂದು ಪ್ರಯೋಗ ಮುಗಿದ ಕೂಡಲೇ ಅವರಿನ್ನ ಈ ಪ್ರಯೋಗದಿಂದ 6 ತತ್ವಗಳನ್ನ ಹೇಳ್ತಾರ. ಇನ್ನು ನಾವು ಆ 6 ತತ್ವಗಳನ್ನ ಅಭ್ಯಾಸ ಮಾಡೋದವ. ಇದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಅಪ್ಲೈಡ್ ಕ್ವಶನ್ಸ್ ಏನಿರ್ತಾವಲ್ಲ ಅವೆಲ್ಲ ಈ ಎಜುಕೇಶನಲ್ ಇಂಪ್ಲಿಕೇಶನ್ಸ್ದಾಗ ಮತ್ತು ಪ್ರಿನ್ಸಿಪಲ್ಸ್ದಾಗ ತತ್ವಗಳ ಮೇಲೆ ಇವು ಬೀಳ್ತಾವ, ಏನ್ ಹೇಳ್ರಿ, ಅನ್ವಯಿಕ ಪ್ರಶ್ನೆಗಳು ಬೀಳ್ತಾವ. ಹೇಳ್ತಾ? ಆಮೇಲೆ ಸಿದ್ಧಾಂತಕ್ಕೆ ಕುರಿತು ಏನ್ ಕೇಳ್ತಾರಲ್ಲ ಅವೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇರ್ತಾವ. ಸೊ ಇಂಪಾರ್ಟೆಂಟ್ ಭಾಗ ಏನದಲ್ಲ ಇಲ್ಲೇ ಅದ, ಇದನ್ನ ನೀವು ತಿಳ್ಕೊಳ್ಬೇಕು. ಆ ಸಿದ್ಧಾಂತ ತಿಳಿದಿದ್ರೆ ಇದು ಕೂಡ ತಮಗೆ ತಿಳಿತದ. ಒಂದೇ ಪ್ರಕ್ರಿಯೆ ಅಥವಾ ತತ್ವ ಒಂದು ಅಂತನ್ರಿ. ಅಂದ್ರೆ ಈ ಒಂದು ಇದ್ರಾಗ ಸಿದ್ಧಾಂತದ ಕುರಿತು ಪೌಲೋರ್ ಅವ್ರು ಏನ್ ಹೇಳ್ತಾರತ್ತಂದ್ರೆ ತೀವ್ರತೆ ಮತ್ತು ಸೂಕ್ತತೆ ಅಂತ 2 ಶಬ್ದಗಳನ್ನ ಕೊಡ್ತಾರ. ಇಂಟೆನ್ಸಿಟಿ ಮತ್ತು ಲೆಟೆನ್ಸಿ ಅಂತ ಹೇಳಿ ಕರೀತಾರ. ಏನ್ ಹಿಂಗಂತಂದ್ರ ಇಲ್ಲಿ ಯಾವಾಗಲೂ ಪ್ರಯೋಗದಲ್ಲಿ ಆಗ್ಲಿ ಅಥವಾ ನಾವು ವರ್ಗ ಕೋಣೆಯಲ್ಲಿ ಆಗ್ಲಿ ನಮ್ಮದ ತೀವ್ರತೆ, ಎದರ ತೀವ್ರತೆ ಹೇಳಿ, ಉದ್ದೀಪಕದ ತೀವ್ರತೆ ಎಷ್ಟು ಹೆಚ್ಚಿರ್ತದಲ್ಲ, ಇಲ್ಲಿ ಕೇಳ್ಕೊಂಡ್ರೆ ಇನ್ನೊಮ್ಮೆ ಇಲ್ಲಿ ಉದ್ದೀಪಕ ಅಂತ ಬರಿತಾ ನೋಡ್ರಿ, ಅಂದ್ರನ ಗೊತ್ತಾಗ್ತದ ನಿಮ್ಗೆ. ಉದ್ದೀಪಕ ತಂದ್ರ ಪ್ರಚೋದಕ ತಂದಂಗ, ಪ್ರಚೋದನೆ ತಂದಂಗ. ಉದ್ದೀಪಕದ ತೀವ್ರತೆ ಎಷ್ಟು ಹೆಚ್ಚಿರ್ತದಲ್ಲ ಅಷ್ಟ ಅನುಕ್ರಿಯೆಯ ಪ್ರಮಾಣ ಕೂಡ ಹೆಚ್ಚಾಗ್ತದ ಅಂತ ಹೇಳ್ತಾರ. ಮತ್ತ ಧನಾತ್ಮಕ ಸಹಸಂಬಂಧ ಬೆಳಿತದ. ಎದರ ನಡುವ? ಉದ್ದೀಪಕ ಮತ್ತು ಅನುಕ್ರಿಯೆಯ ನಡುವೆ ಧನಾತ್ಮಕ ಸಹಸಂಬಂಧ ಬೆಳಿಬೇಕಾದ್ರ ಉದ್ದೀಪಕದ ತೀವ್ರತೆ ಹೆಚ್ಚಿರ್ಬೇಕು. ಇಲ್ಲಿ ಎಷ್ಟದ ನೋಡ್ರಿ, ಇಲ್ಲಿ ಹೆಚ್ಚದ ಇಲ್ಲ. ಸೊ ಹಂಗಂದ್ರೆ ಏನು ಅನ್ನೋದು ನಿಮ್ಗೊಂದು ಪ್ರಶ್ನೆ. ಹಂಗಂದ್ರೆ ಏನತ್ತಂದ್ರ ನಾಯಿ ಜ್ವಲ ಸುರಿಸೋದ್ ಪ್ರಮಾಣ ಯಾವಾಗ ಹೆಚ್ಚಿರ್ತದ ಅಂದ್ರ ಆತರ ಮುಂದ್ ಕೊಡುವಂತ ಆಹಾರ ಏನಿರ್ತದಲ್ಲ ಅದು ಇಂಪಾರ್ಟೆಂಟ್ ಅಂದಂಗ. ಸೊ ಇಲ್ಲಿ ಉದ್ದೀಪಕದ ತೀವ್ರತೆ ಅಂತಂದ್ರೆ ಯಾವ್ದು ಹೇಳ್ರಿ, ಆಹಾರ, ನಾಯಿ ಕೊಡುವಂತ ಆಹಾರ. ಆ ಆಹಾರವನ್ನು ಕೊಟ್ಟಿದ್ರಿಂದನೇ ಅದು ಜ್ವಲ್ ಹೆಚ್ಚಿನ ಪ್ರಮಾಣದಾಗ ಸುರಿಸ್ತು ಅಂತಂದಂಗ ಇದು. ಇನ್ನು ಎರಡನೇದು ಏನತ್ತಂದ್ರ ಲೆಟೆನ್ಸಿ ಅಂತಂದ್ರ ಸೂಕ್ತತೆ ಅಂತಂದಂಗ. ಸೂಕ್ತತೆ, ಓಕೆ. ಎದಕ್ ಸೂಕ್ತತೆ ಅಂತ ಹೇಳಿ ಕರಿತೀವತ್ತಂದ್ರ ಇಲ್ಲಿ ಉದ್ದೀಪಕದ ಏನ್ ಹೇಳ್ರಿ, ಆಹಾರದ ಅಂತ ತಿಳ್ಕೊಡ್ರಿ. ಉದ್ದೀಪಕ, ಆಹಾರ, ಓಕೆ. ಈ ಆಹಾರ ಮತ್ತು ಅದಕ್ಕೆ ಆಹಾರಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕಲ್ಲ, ಏನ್ ಕೊಡ್ಬೇಕು ಪ್ರತಿಕ್ರಿಯೆ? ಜ್ವಲ್ ಸುರಿಸ್ಬೇಕು. ಈ ಆಹಾರಕ್ಕ ಜ್ವಲ್ ಸುರಿಸೋದ್ರ ನಡುವೆ ಇರುವಂತ ಅಂತರ ಏನದಲ್ಲ, ಗ್ಯಾಪ್ ಏನದಲ್ಲ, ಅದಕ್ಕೆ ನಾವ ಸೂಕ್ತತೆ ಅಂತ ಹೇಳಿ ಕರಿತೀವಿ. ಅಂದ್ರ ನೀವು ಆಹಾರ ಕೊಟ್ಟಾಗ ಜ್ವಲ್ ಇಮಿಡಿಯೇಟ್ ಬರ್ಬೇಕು, ಅದಕ್ಕ ಅದು ಲೇಟ್ ಆಯ್ತು ಅಂತ ತಿಳ್ಕೊಡ್ರಿ. ಆ ಲೇಟ್ ಆಗೋ ಟೈಮ್ ಏನದಲ್ಲ, ಇನ್ ಬಿಟ್ವೀನ್ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಮಧ್ಯೆ ಟೈಮ್ ಏನದಲ್ಲ ಅದಕ್ಕೆ ನಾವು ಸೂಕ್ತತೆ ಅಂತ ಹೇಳಿ ಕರಿತೀವಿ. ಇದು ವಿಳಂಬ ಆಯ್ತು ಅಂತ ತಿಳ್ಕೊಡ್ರಿ, ಲೇಟ್ ಆಯ್ತು ಅಂತ ತಿಳ್ಕೊಡ್ರಿ, ಅವಾಗ ಅನುಕ್ರಿಯೆಯ ಕೂಡಾನು ಕಡಿಮೆ ಆಗ್ತದ ಅಂದಂಗ. ಅನುಕ್ರಿಯೆ ವಿಳಂಬ ಕಡಿಮೆ ಆಗ್ತದ ಮತ್ತ ಇದ ಋಣಾತ್ಮಕ ಸಹ ಸಂಬಂಧವನ್ನ ಉಂಟು ಮಾಡ್ತದ ಅಂತಂದಂಗ. ಗೊತ್ತಾಯ್ತಾ? ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾನೆ, ನಾನು ಕ್ಲಾಸ್ ರೂಮಿಗೆ ಅನ್ವಯಿಸಿ ಕೊಡ್ತಾನೆ. ಇದ್ ನೋಡ್ರಿ, ಉದಾಹರಣೆಗೆ ಶಿಕ್ಷಕರ ಧ್ವನಿ ಗಟ್ಟಿಯಾಗಿದ್ದಾಗ ವಿದ್ಯಾರ್ಥಿಗಳು ತಕ್ಷಣವೇ ಶಾಂತರಾಗ್ತಾರ. ಒಂದು ಕ್ಲಾಸ್ ರೂಮ್ದಾಗ ಒಬ್ಬ ಟೀಚರ್ ಹೋಗಿ ಏಯ್ ಅಂತ ಅಂದ್ರ ಒಮ್ಮೆ ಶಾಂತ ಆಗ್ತಾರೆ. ಯಾಕಂದ್ರೆ ಉದ್ದೀಪಕ ಯಾವ್ದ? ಅವ್ರ ಧ್ವನಿನ ಇಲ್ಲಿ ಹೇಳ್ತಿಲ್ಲ. ಆ ಉದ್ದೀಪಕದ ತೀವ್ರತೆ, ಆ ಸೌಂಡ್ನ್ಯಾಗ ಅದು ಒಂದು ಗತ್ ಇರ್ತದ, ಇಮ್ಮಿಡಿಯೇಟ್ ಕ್ಲಾಸ್ ಎಲ್ಲ ಸೈಲೆಂಟ್ ಆಗಿಬಿಡ್ತದ. ಮತ್ತ
ಅದರ ತೀವ್ರತೆ ಕಡಿಮೆ ಇತ್ತ ತಿಳ್ಕೊಳ್ರಿ. ಈಗ ಒಬ್ಬರು ಮೇಡಮ್‌ಗಳು ಇರ್ತಾರ. ಸೌಂಡ ಹೊರಗ್ ಬರ್ತಿರಂಗಿಲ್ಲ ಅವ್ರು. ಏ ಸುಮ್ಮಿರೋ ಹಿಂಗ ಅನ್ಕೊಂತ ಕ್ಲಾಸ್ ತುಂಬೆಲ್ಲ ಅದನ್ನ ಅಂತಾರ. ಹುಡುಗರು ಮಾತ್ರ ಕಂಟ್ರೋಲ್‌ಗೆ ಬರಂಗಿಲ್ಲ. ಯಾಕ್ ಹೇಳ್ರಿ? ತೀವ್ರತೆ ಕಡಿಮೆ ಇತ್ತಂತ ತಿಳ್ಕೊಳ್ರಿ, ಅದ ಋಣಾತ್ಮಕವಾಗಿರ್ತದ. ತೀವ್ರತೆ ಜಾಸ್ತಿ ಇತ್ತಂತ ತಿಳ್ಕೊಳ್ರಿ, ಅವಾಗ ಧನಾತ್ಮಕ ಇರ್ತದ. ಅದಕ್ಕ ಒಂದೊಂದ್ ಸಲ ಎಷ್ಟೋ ಸಲ ಇದ್ ನಾವು ಎಕ್ಸಾಂಪಲ್ ನಾವು ಸ್ಕೂಲ್‌ಗಿದ್ದಾಗೂ ನೋಡಿದೀವಿ. ಮೇಡಮ್‌ಗಳಿಗೆ ನಾವು ಕಂಟ್ರೋಲ್ ಆಗ್ಲಾಗ್ತಿದ್ವು. ಅದಕ್ಕ ಸ್ಟ್ರಾಂಗ್ ಸರ್ ಯಾರಿದ್ರಲ್ಲ ಅವ್ರನ್ನ ಕರ್ಕೊಂಡ್ ನಮ್ ಕ್ಲಾಸಿಗೆ ಬರ್ತಾರೆ ಹುಡುಗರಿಗೆ ಹೇಳ್ರಿ ಅಂತ ತಿಳ್ಕೊಂಡು. ಅದು ನಿಮ್ಗೂ ಕೂಡ ಅನುಭವಕ್ಕೆ ಬರ್ತದ. ಇದು ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಉದಾಹರಣೆಗೆ ಇಂಟೆನ್ಸಿಟಿ ಮತ್ತು ಲೆಟೆನ್ಸಿ ಇದ್ರ ಗೊತ್ತಿರ್ಲಿ. ಸುಪ್ತತೆ ಇದು ಒಂದು ಹೆಸರು ಗೊತ್ತಿರ್ಲಿ. ಇಂಟೆನ್ಸಿಟಿ ಅಂತಂದ್ರೆ ತೀವ್ರತೆ, ಆಮೇಲೆ ಲೆಟೆನ್ಸಿ ಅಂದ್ರೆ ಸುಪ್ತತೆ. ಇನ್ನ ಎರಡನೇ ಒಂದು ತತ್ವ ಅವ್ರದ್ದು. ಎರಡನೇ ತತ್ವ ಯಾವ್ದು ಹೇಳಿದ್ರಂದ್ರ ಸಮಯದ ಅಂತರ. ಎದರ ನಡುವಿನ ಸಮಯ ಅಂತರ ಅಂದ್ರ CS ಮತ್ತು UCS ಇದರ ನಡುವಿನ ಸಮಯದ ಅಂತರ. ಅಂದ್ರೆ ಕಂಡೀಷನ್ಡ್ ಸ್ಟಿಮ್ಯುಲಸ್ ಮತ್ತು ಅನ್‌ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಏನಿದಾವಲ್ಲ, ಬಂಧಿತ ಉದ್ದೀಪಕ ಮತ್ತು ಅನುಬಂಧಿತವಲ್ಲದ ಉದ್ದೀಪಕ, ಇವು ಎರಡು ಏನಿದಾವಲ್ಲ ಅದ್ರ ನಡುವೆ ಸಮಯದ ಅಂತರ ಎಷ್ಟದ ಅನ್ನೋದು ಹೇಳ್ತಾರ. ಅತ್ರ 3 ಇದು ಕೊಡ್ತಾರ ಅವ್ರು. ಏನಂತಂದ್ರ ತತ್ವಗಳನ್ನ ಕೊಡ್ತಾರ. ಒಂದನೇದ್ ನೋಡ್ರಿ, ಏಕಕಾಲಿಕ ಅನುಬಂಧನ ಅಂತಂದಂಗ. ಓಕೆ, ಏಕಕಾಲಿಕ ನೀವು ಬರ್ಕೋಬೇಕಾದ್ರೆ ಇದೇ ರೀತಿ ಬರ್ಕೊಡ್ರಿ. ಏಕಕಾಲಿಕ ಅನುಬಂಧನ ಅಂದ್ರೆ ಏಕಕಾಲಿಕ ಅನುಬಂಧನ ಅಂದ್ರ ನಾಯಿಗೆ ಗಂಟೆ ಮತ್ತು ಆಹಾರ ಇದೇನಲ್ಲ, ಗಂಟೆ ಶಬ್ದ ಮತ್ತು ಆಹಾರ ಎರಡೂ ಒಟ್ಟೊಟ್ಟಿಗೆ ಕೊಡ್ತಂತ ತಿಳ್ಕೊಳ್ರಿ. ಇತರದ ಪರಿಣಾಮ ಏನಾಗ್ತದಂದ್ರ ಸಾಧಾರಣ ಆಗ್ತದ. ಅಷ್ಟೊಂದು ಕರೆಕ್ಟ್ ಆಗಂಗಿಲ್ಲ. ಜ್ವಲ ಸುರಿಸುವಿಕೆ ಪ್ರಮಾಣ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಎರಡೂ ಒಮ್ಮೆ ಕೊಟ್ರೆ ಏನೂ ಇಫೆಕ್ಟ್ ಆಗಂಗಿಲ್ಲ. ಎರಡನೇದು ವಿಳಂಬಿತ ಅನುಬಂಧನ. ಎರಡನೇದು ವಿಳಂಬಿತ ಅನುಬಂಧನ. ಶಾರ್ಟ್ ಆಗಿ ಬರೀತಾನೆ. ವಿಳಂಬಿತ ಅನುಬಂಧನದಾಗ ಗಂಟೆ ಬಾರಿಸಿದ 1 ಸೆಕೆಂಡ್ಕಂದ್ರ ಇಮಿಡಿಯೇಟ್ ನಾವು ಆಹಾರವನ್ನು ಕೊಡೋದು. ಅವಾಗ ಅತ್ಯುತ್ತಮ ವಿಧಾನ ಆಗ್ತದ. ಇಲ್ಲಿ ಹೆಚ್ಚಿನ ಪ್ರಮಾಣದ ಅದಕ್ಕೆ ಜ್ವಲಿಸಿರ್ತದ ಮತ್ತು ಈ ಗಂಟೆ ಶಬ್ದಕ್ಕ ಅದ ಮೈಂಡ್ ಸೆಟ್ ಮಾಡ್ಕೋತದ, ಅನುಬಂಧನಕ್ಕೆ ಒಳಪಡ್ತದ. ಓಕೆ, ಇನ್ನ ಹಿಮ್ಮುಖ ಅನುಬಂಧನ ಅಂತಂದಂಗ. ಹಿಮ್ಮುಖ ಅನುಬಂಧನ ಇದು ಮೂರನೇದು. ಇದು ಎತ್ರಾಗ ಹೇಳ್ರಿ? ಪ್ರಕ್ರಿಯೆ 2ದಾಗ ಅಂದ್ರೆ ತತ್ವ 2ದಾಗ ಇವು 3 ಬರ್ತಾವ. ಹಿಮ್ಮುಖ ಅನುಬಂಧನ ಅಂತಂದ್ರೆ ಇಲ್ಲಿ ಮೊದಲ ಆಹಾರ ಕೊಡೋದು. ಆಹಾರ ತಿಂತಿರ್ಬೇಕಾದ್ರೆ ಒಂದು ಗಂಟೆ ಶಬ್ದ ಕೊಡೋದು, ಇದಂತೂ ಯಶಸ್ವಿನ ಆಗಂಗಿಲ್ಲ. ಇದು ಟೋಟಲಿ ರಾಂಗ್. ಸೊ ರೈಟ್ ಯಾವ್ದು ಹೇಳ್ರಿ ಇದ್ರಾಗ? ಎರಡನೇದದ ವಿಳಂಬಿತ ಅನುಬಂಧನ ಏನದಲ್ಲ ಇದು ಪರ್ಫೆಕ್ಟ್ ಅದ. ಇದ್ರ ಮ್ಯಾಗಿಂದ ಕ್ವಶನ್ಸ್ ಕೇಳ್ತಾರ. ಸೊ ಇದು ನಿಮಗೆ ನೆನಪಾಗಿರ್ಲಿ. ವಿಳಂಬಿತ ಅನುಬಂಧನ ಏನದಲ್ಲ ಅದು ಈ ಪ್ರಯೋಗದಲ್ಲಿ ಅತ್ಯಂತ ಪರ್ಫೆಕ್ಟ್ ವಾದ ವಿಧಾನ ಅಂತಂದಂಗೆ ತಿಳಿತಾ. ಸೊ ಯಶಸ್ವಿ ಅನುಬಂಧನ ಆಗಬೇಕಾದ್ರೆ ಗಂಟೆ ಬಾರಿಸಿದ ಕೇವಲ 1 ಸೆಕೆಂಡ್ ಒಳಗೆ ಆಹಾರ ನೀಡಬೇಕು. ಅವಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಓಕೆ, ಸೊ ಇನ್ ಡಿಲೇಡ್ ಕಂಡೀಷನಿಂಗ್ ಅಂತಂದ್ರೆ ವಿಳಂಬಿತ ಅನುಬಂಧನ ಅನ್ನೋ ಶಬ್ದ ಗೊತ್ತಿರಲಿ. ಬ್ಯಾಕ್ವರ್ಡ್ ಕಂಡೀಷನಿಂಗ್ ಅಂತಂದ್ರೆ ಹಿಮ್ಮುಖ ಅನುಬಂಧನ ಅಂತಂದಂಗೆ. ಓಕೆ, ಅದರಿಂದ ಏನೂ ಪ್ರಯೋಜನ ಆಗಂಗಿಲ್ಲ ಅಂದಂಗೆ. ಇನ್ನು ಮುಂದುವರೆದು 3 ಮತ್ತು 4ನೇದು ತತ್ವ ಏನದವಲ್ಲ ಅದನ್ನ ನೋಡ್ರಿ. 3ನೇ ತತ್ವ ಏನದಂದ್ರ ಪ್ರಾಯೋಗಿಕ ಅಳಿವು ಅಂತ ಅದ. ಪ್ರಾಯೋಗಿಕ ಅಳಿವು. ಇದಕ್ಕ ಎಕ್ಸ್ಪೆರಿಮೆಂಟಲ್ ಎಕ್ಸ್ಟಿಂಕ್ಷನ್ ಅಂತ ಹೇಳಿ ಕರೀತಾರೆ. ಎಕ್ಸ್ಪೆರಿಮೆಂಟಲ್ ಎಕ್ಸ್ಟಿಂಕ್ಷನ್ ಅಂತ ಹೇಳಿ ಕರೀತಾರ. ಏನದ ಪ್ರಾಯೋಗಿಕ ಅಳಿವು ಅಂತಂದ್ರ ಈಗ ಆಲ್ರೆಡಿ ನಾವು ಅಂದ್ರೆ ಇದಕ್ ಪ್ರಯೋಗದಾಗ ಒಂದು ಸೆಟ್ ಮಾಡಿಬಿಡ್ತಾರ ಫಾಲೋವರ್ ಅವ್ರ ನಾಯಿಗೆ. ಏನಂತಂದ್ರ ಗಂಟೆ ಶಬ್ದ ಅದಾದ ಕೂಡಲೇ ಆಹಾರ ಅದಾಗನ ನಾಯಿ ಏನ್ ಮಾಡ್ತದ? ಪ್ರತಿಕ್ರಿಯೆ ತೋರ್ತದ, ಜ್ವಲನ ಸೋರಿಸ್ತದ. ಇದು ಫಿಕ್ಸ್ ಆಗಿಬಿಟ್ಟದ. ಇಲ್ಲಿ ಕೇವಲ ಅವ್ರ ಏನ್ ಮಾಡ್ರು? ಆರಂಭದಾಗ ಮಾಡ್ರು. ಅದಾದ ನಂತರ ಗಂಟೆ ಶಬ್ದ ಅದರ ಜ್ವಲ ಸೋರಿಸೋದು, ಗಂಟೆ ಶಬ್ದ ಅದ್ ಜ್ವಲ ಸೋರಿಸೋದು, ಇದಕ್ಕ ಅನುಬಂಧನ ಮಾಡಿದ್ರು. ಹಿಂಗ ಸುಮಾರು ದಿವಸಗಳ ತನಕನೂ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ರು. ಏನ್ ಹೇಳ್ರಿ? ಗಂಟೆ ಶಬ್ದ ಮತ್ತು ನಾಯಿಯ ಪ್ರತಿಕ್ರಿಯೆ ಜ್ವಲ ಸೋರಿಸೋದು ಇದಕ್ಕ ಸೆಟ್ ಮಾಡಿದ್ರು. ಬಟ್ ಬಹಳ ದಿವಸ ತನಕ ಅದನ್ನ ಕಂಟಿನ್ಯೂ ಮಾಡ್ನ ನಾಯಿಗೆ ಊಟನ ಕೊಡ್ಲಿಲ್ಲ, ಅದಕ್ಕೆ ಆಹಾರ ಕೊಡ್ಲಿಲ್ಲ. ಅದಕ್ಕ ನಾಯಿಗೆ ಗೊತ್ತಾಯ್ತು ಇದು ಊಟ ಕೊಡಂಗಿಲ್ಲ ಅಂತಂದಾಗ ಅದ ಜ್ವಲ ಸೋರಿಸುವ ಪ್ರಮಾಣ ಏನತ್ತಲ್ಲ ಅದ ಕಡಿಮೆ ಆಗ್ತಾ ಬಂತು. ಗೊತ್ತಾಯ್ತಾ? ಆಹಾರ ನೀಡದೆ ಕೇವಲ ಗಂಟೆ ಬಾರಿಸಿದಾಗ ಜ್ವಲ ಸೋರಿಸುವಂತ ಒಂದು ಪ್ರಮಾಣ ಏನತ್ತಲ್ಲ ಅದು ನಾಯಿಯದು ಕಡಿಮೆ ಆಗ್ತಾ ಬಂತು. ಈ ಕಡಿಮೆ ಆಗೋ ಏನಾಯ್ತಲ್ಲ ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರ ಪ್ರಾಯೋಗಿಕ ಅಳಿವು. ಪ್ರಯೋಗದಾಗಿದ ತನ್ನ ಕ್ವಾಂಟಿಟಿಯನ್ನ ಕಡಿಮೆ ಮಾಡ್ಕೋತ ಬಂತು ಅಂದಂಗ. ಅವಾಗ ಅವ್ರು ಒಂದ್ ಗೊತ್ತಾಯ್ತು ಏನಂತಂದ್ರ ಇದಕ್ಕೆ ಆಹಾರ ಆ ಗಂಟೆ ಶಬ್ದಕ್ಕೆ ಕಂಡೀಷನ್ ಆದಾಗ ಆಹಾರ ಕೊಡ್ಬೇಕು, ಕೊಡ್ಲಿಲ್ಲ ಅಂತಂದ್ರ ಅದು ತನ್ನ ಆಸಕ್ತಿಯನ್ನು ಕಳೆದುಕೊಳ್ತದೆ ಮತ್ತೆ ಜ್ವಲ ಸೋರಿಸೋದ್ ಪ್ರಮಾಣವನ್ನ ಕಡಿಮೆ ಮಾಡ್ತದ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಸೊ ಹಿಂಗಾಗಿ
ಅದನ್ನ ಏನ್ ಮಾಡ್ರು ಸ್ವಲ್ಪ ದಿವ್ಸ ತನಕ ವಿರಾಮ ಕೊಟ್ರು. ಎದಕ್ಕ ನಾಯಿಗೆ ಗ್ಯಾಪ್ ಕೊಟ್ರು. ಗ್ಯಾಪ್ ಕೊಟ್ಟ ಕೂಡಲೇ ಮತ್ತೆ ಅದನ್ನ ಪ್ರಯೋಗಕ್ಕೆ ಒಳಪಡಿಸಿದ್ರು. ಪ್ರಯೋಗಕ್ಕೆ ಒಳಪಡಿಸಿದ್ರು. ಪ್ರಯೋಗಕ್ಕೆ ಒಳಪಡಿಸೋದಂದ್ರೇನ ಅದನ್ನ ಕಟ್ಟಿ ಹಾಕಿದ್ರು ಯಥಾ ರೀತಿ ಮತ್ತು ಒಮ್ಮುಖ ಗಾಜಿನ ಪರದೆಯನ್ನು ಹಾಕಿದ್ರು. ಅಲ್ಲಿ ನೋಡ್ಕೊಂತ ಕುಂತ್ರು ಅದ್ ಏನ್ ಮಾಡ್ತದ ಅನ್ನೋದ. ಆವಾಗ ಮತ್ತ್ ಮೊದಲಿಂದ ಒಂದು ಇದೈತಲ್ಲ ಅವ್ರದ್ದು ಪ್ರಯೋಗದ ವಿಧಾನ. ಗಂಟೆ ಶಬ್ದ ಢಣ್ ಅಂತೇಳಿ ಗಂಟೆ ಶಬ್ದ ಕೊಟ್ರು. ಕೊಟ್ಟ ಕೂಡಲೇ ಇಮ್ಮಿಡಿಯೇಟ್ಲಿ ಮತ್ತ್ ಅದೇನ್ ಮಾಡ್ತ ಹೇಳ್ರಿ ಜ್ವಾಲ ಸೋರಿಸ್ಲಿಕ್ಕೆ ಪ್ರಾರಂಭಿಸ್ತು. ಕಲಿತ ವರ್ತನೆ ಸಂಪೂರ್ಣವಾಗಿ ಅಳಿಸಿ ಹೋಗಿರ್ಲಿಲ್ಲ ಅವಾಗ. ಸೊ ಇದಕ್ಕ ಏನ್ ಕರಿತಾರಂದ್ರ 4ನೇದಕ್ಕ ಇದಕ್ ಕರಿತೇವೆ ಏನ್ ಹೇಳ್ರಿ ಹೆಸರು ಸ್ವತಃ ಸ್ಫೂರ್ತ ಚೇತರಿಕೆ ಅಂತ ಹೇಳಿ ಕರಿತೀವಿ. ಸ್ವತಃ ಸ್ಫೂರ್ತ ಚೇತರಿಕೆ ಅಂತಂದ್ರ ವಿರಾಮದ ನಂತರ ಮತ್ತೆ ಗಂಟೆ ಶಬ್ದ ಕೇಳಿದಾಗ ಅದು ಜ್ವಲವನ್ನು ಸೋರಿಸ್ತಲ್ಲ, ಅದಕ್ಕ ಸ್ವತಃ ಸ್ಫೂರ್ತ ಚೇತರಿಕೆ ಅಂದ್ರೆ ತಾನ ಅದಕ್ಕೆ ಮತ್ತೆ ಗೊತ್ತಾಯ್ತು ಕಲ್ತಿದ್ದ ಅದು ಯಾವಾಗ್ಲೂ ಕೂಡ ಮರ್ತಿರ್ಲಿಲ್ಲ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂತಂದ್ರ ಇಲ್ಲಿ ನೋಡ್ರಿ ನಾಯಿ ಒಂದ್ ಬಾಲ್ ಜೋಡಿ ಬಾಲ್ ಜೋಡಿ ಡೈಲಿ ಆಟ ಆಡ್ತಿತ್ತು ಅಂತ ತಿಳ್ಕೊಡ್ರಿ. ಆಮೇಲೆ ಆ ಬಾಲ್ವನ್ನ ಕೆಲವು ದಿವಸ ತನಕ ಮುಚ್ಚಿಡ್ರಿ ಅವಾಗ ನಾಯಿ ಅದು ಮರ್ತ್ ಬಿಡ್ತದ, ಬಾಲನ್ನ ಮರ್ತ್ ಬಿಡ್ತದ. ಒಂದ್ ದಿವ್ಸ ಅಚಾನಕ್ ಆಗಿ ಆ ಬಾಲನ್ನ ಮತ್ತ್ ಅದ್ರ ಮುಂದೆ ಕೊಟ್ಟು ಬಿಡ್ರಿ. ಅವಾಗ ಆ ಆಟಿಕೆ ಜೊತೆಗೆ ಆ ಬಾಲ್ ಜೊತೆಗೆ ನೋಡಿದಾಗ ಮತ್ತೆ ಅದೇ ಹುಮ್ಮಸ್ದಿಂದ ಮತ್ತ್ ಅದ್ ಆಟ ಆಡ್ಲಿಕ್ಕೆ ಶುರು ಮಾಡ್ತದ. ಸೊ ಯಾವಾಗ್ಲೂ ಇಲ್ಲಿ ಕಲಿತಂತ ಜ್ಞಾನ ಏನಿರ್ತದಲ್ಲ ಅದು ಕಂಪ್ಲೀಟ್ ಆಗಿ ಅಳಿಸಿ ಹೋಗಂಗಿಲ್ಲ. ಅದು ಎದುರಿಗೆ ಪ್ರಚೋದನೆ ಬಂದಾಗ ಮತ್ತ ಅದ ಪ್ರತಿಕ್ರಿಯೆಯನ್ನು ತೋರ್ತದ ಅನ್ನೋದು ಹೇಳ್ತಾರೆ. ಸೊ ಇಲ್ಲಿ ಪ್ರಾಯೋಗಿಕ ಅಳಿವು ಅಂತಂದ್ರೆ ಎಕ್ಸ್ಪೆರಿಮೆಂಟಲ್ ಎಕ್ಸ್ಟಿಂಕ್ಷನ್ ಅಂದಂಗ ಮತ್ತು ಸ್ವತಃ ಸ್ಫೂರ್ತ ಚೇತರಿಕೆ ಅಂತಂದ್ರ ಸ್ಪಾಂಟೇನಿಯಸ್ ರಿಕವರಿ ಅಂತಂದಂಗ. ಈ 2 ಶಬ್ದಗಳು ಕೂಡ ತಮಗ್ ಗೊತ್ತಿರಲಿ ಆಯ್ತಾ. ಇನ್ನ ಮುಂದುವರೆದು 5ನೇ ಒಂದು ತತ್ವ ಹೇಳಿದಾರಲ್ಲ 5ನೇ ತತ್ವವನ್ನ ಈಗ ನೋಡೋಣ. 5ನೇ ತತ್ವ ಏನಂತಂದ್ರೆ ಪ್ರತಿಬಂಧನ ಅಂತಂದಂಗ. ಈ ಕಲಿಕೆಯ ನಡುವೆ ಈ ನಾಯಿಗೆ ಏನ್ ಕಲಿಸ್ತಿರ್ತೀವಲ್ಲ ನಾಯಿಗಾಗ್ಲಿ ಅಥವಾ ನಾವು ಕ್ಲಾಸ್ ರೂಮ್ಗೆ ಅಪ್ಲೈ ಮಾಡಿದಾಗ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಕಲಿಯುವಿಕೆ ಮಧ್ಯೆ ಬಹಳಷ್ಟು ಅಡೆತಡೆಗಳು ಬರ್ತಾವ. ಈ ಅಡೆತಡೆಗಳನ್ನ 2 ರೀತಿ ವರ್ಗೀಕರಣ ಮಾಡ್ತಾರ. ಅದ್ರಾಗ ಒಂದೇದ್ ಯಾವ್ದತ್ತಂದ್ರ ಎ ಬಾಹ್ಯ ಪ್ರತಿಬಂಧನ ಮತ್ತು ಬಿ ಆಂತರಿಕ ಪ್ರತಿಬಂಧನ ಅಂತ ಇರ್ತದ. ಬಾಹ್ಯ ಪ್ರತಿಬಂಧನ ತೊಂದ್ರೆ ಯಾವ್ದತ್ತಂದ್ರೆ ಪರಿಸರದಲ್ಲಿರುವ ಗಲಾಟೆ, ಇತರೆ ಶಬ್ದಗಳು ನಮ್ಮ ಗಮನವನ್ನ ನಾವ್ ಏನ್ ಮಾಡ್ತಾವ ಹೇಳ್ರಿ ಬೇರೆ ಕಡೆಗೆ ಸೆಳ್ತಾವ. ಈಗ ನಾಯಿಗೆ ಪ್ರಯೋಗ ಮಾಡಕೈತಿ ಆ ಪ್ರಯೋಗ ಟೈಮ್ದಾಗ ಅದಕ್ಕೆ ಏನ್ ಕೇಳ್ಬೇಕಲ್ಲ ಗಂಟೆ ಶಬ್ದ ಅದು ಒಂದೇ ಕೇಳ್ಬೇಕು. ಅಲ್ಲಿ ಎಲ್ಲಾ ನಮ್ನೆ ಶಬ್ದಗಳು ಕೇಳಿದ್ರ ಅದು ಒಂದ್ ಶಬ್ದದ ಜೊತೆಗೆ ಅನುಬಂಧನ ಆಗಂಗಿಲ್ಲ. ಸೊ ಕ್ಲಾಸ್ ರೂಮ್ದಾಗೂ ಕೂಡ ಅಷ್ಟೇ ಹೊರಗಡೆ ತರಗತಿಯ ಹೊರಗಡೆ JCB ಇಂತ ಬೇರೆ ಬೇರೆ ಯಂತ್ರಗಳೆಲ್ಲ ಸೌಂಡ್ ಮಾಡತ್ತಿದ್ವು ಅಂತ ತಿಳ್ಕೊಳ್ರಿ. ಕ್ಲಾಸ್ ರೂಮ್ದಾಗ ಹುಡುಗರ ಲಕ್ಷ ಎಲ್ಲ JCB ಸೌಂಡ್ ಕಡೆ ಅಥವಾ ಒಂದು ಮದುವೆ ಆಕೈತಿ ಅವಾಗ ಒಂದು ದೊಡ್ಡದ ಒಂದು ಬ್ಯಾಂಡ್ ಹೊಂಟದ ಅವಾಗ ಅದ್ರ ಕಡೆಯಲ್ಲೇ ಲಕ್ಷ್ಯ ಹೋಗ್ತದ. ಅದಕ್ಕೆ ಯಾವಾಗ್ಲೂ ನಿರ್ಬಂಧಿತ ವಾತಾವರಣ ಇರಬೇಕು, ಕಂಟ್ರೋಲ್ಡ್ ಸಿಚುವೇಶನ್ ಇರಬೇಕು ಹೇಳ್ತಾ. ಆಮೇಲೆ ಆಂತರಿಕ ಪ್ರತಿಬಂಧನ ಅಂತಂದ್ರೆ ಇಂಟರ್ನಲ್ ಇವು ಪಾಯಿಂಟ್ಸ್ ಯಾವತ್ತಂದ್ರ ಪ್ರಾಣಿಗಳಲ್ಲಿರುವ ಕಾಯಿಲೆ ಅಂದ್ರೆ ನಾಯಿಗೇನ್ರ ಕಾಯಿಲೆ ಬಂದಿತ್ತು, ಆಯಾಸ ಆಗಿತ್ತು ಅಥವಾ ಆಂತರಿಕ ತೊಂದರೆಗಳಿದ್ವು ಅಂತ ತಿಳ್ಕೊಳ್ರಿ ಅವಾಗ್ಲೂ ಕೂಡ ನಾಯಿ ಪ್ರತಿಕ್ರಿಯೆ ತೋರಂಗಿಲ್ಲ. ಈಗ ನಾಯಿಗೆ ಜ್ವರ ಅದ ಅದಕ್ಕೆ ಊಟ ಬೇಡ ಆಗ್ಯದ ಅವಾಗ ನೀವು ತಂದ ಆಹಾರ ನ್ಯಾಚುರಲ್ ಸ್ಟಿಮ್ಯುಲಸ್ ತಂದು ಇಟ್ರೂ ಕೂಡ ಜಲ ಸೋರ್ಸಂಗಿಲ್ಲ ಯಾಕಂದ್ರೆ ಅದಕ್ಕೆ ಬೇಡ ಆಗ್ಯದ. ಸೊ ಹಂಗ ವಿದ್ಯಾರ್ಥಿಗಳಿಗೆ ಜ್ವರ ಬಂದಿರ್ಲಿ ಅಥವಾ ಬೇರೆ ಯಾವ್ದ್ರ ಕಾಯಿಲೆ ಇರ್ಲಿ ಅಥವಾ ಅವ್ರಿಗೆ ಸುಸ್ತು ಅನ್ಸ್ಲಿ ಆ ಟೈಮ್ದಾಗ ಅವ್ರು ನಿಮ್ ಕ್ಲಾಸ್ನಾಗ ಅಷ್ಟೊಂದು ಲಕ್ಷ್ಯ ಕೊಟ್ಟು ಕೇಳಂಗಿಲ್ಲ. ಅವ್ರು ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತಾರೆ. ನೀವು ಯಾವುದೇ ಪ್ರಶ್ನೆ ಕೇಳ್ರಿ ಡೈಲಿ ಹುಮ್ಮಸ್ದಿಂದ ಉತ್ತರ ಕೊಡುವಂತ ಹುಡುಗ ಕೂಡ ತನ್ನ ಆಂತರಿಕ ಸಮಸ್ಯೆಗಳಿಂದ ಬಳಲ್ತಿದ್ದ ಅಂತ ತಿಳ್ಕೊಳ್ರಿ ಆ ಟೈಮ್ದಾಗ ಅವ್ನು ಉತ್ತರಗಳನ್ನ ಕೊಡಂಗಿಲ್ಲ. ಸೊ ಇದು 5ನೇದು ಪ್ರತಿಬಂಧನ ಅನ್ನೋದು ಗೊತ್ತಾಯ್ತಲ್ಲ ತತ್ವ. ಇನ್ನು 6ನೇದು ಮತ್ತು ಕೊನೆಯ ತತ್ವ ಯಾವ್ದತ್ತಂದ್ರೆ 6ನೇದು ಕೊನೆಯ ತತ್ವ ಉದ್ದೀಪಕಗಳ ಸಾರ್ವತ್ರೀಕರಣ ಜನರಲೈಸೇಷನ್ ಅಂತ ಹೇಳ್ಕರ್ತೀವಿ. ಏನು ಉದ್ದೀಪಕಗಳಿದ್ದಲ್ಲ ಇವು ಸಾರ್ವತ್ರಿಕ ಆಗಿಬಿಡ್ತಾವ ಮ್ಯಾಮ್. ನಾಯಿಗೆ ನಾವು ಗಂಟೆ ಶಬ್ದಕ್ಕ ಜ್ವಲ ಸೋರಿಸೋದನ್ನ ಕಲಿಸಿದೀವಿ ನಾವತ್ತಂದ್ರ ಪೌಲೋರ್ ಅವ್ರು ಕಲಿಸಿದಾರ ಹೌದಲ್ಲ. ಸೊ ಈಗ ಏನಾಗ್ತದ ನಾಯಿಗೆ ಅಂದ್ರ ಆ ಗಂಟೆ ಶಬ್ದಕ್ಕೆ ಅಷ್ಟೇ ಅದ ಜ್ವಲ ಸೋರಿಸ್ಬೇಕಲ್ಲ. ಆ ನಾಯಿ ಏನ್ ಮಾಡ್ತದಂದ್ರ ಆ ಗಂಟೆ ತರ ಇರುವಂತ ಶಬ್ದಗಳು ಏನೇನ್ ಬರ್ತಾವಲ್ಲ ಈ ಸೈಕಲ್ ಹೋಗುತ್ನ್ಯಾಗ ಒಂದ್ ಅದೇ ರೀತಿ ಸೌಂಡ್ ಮಾಡಿದ್ರೂ ಸ್ವಲ್ಪ ಜ್ವಲ ಸೋರಿಸ್ತದ. ಆಮೇಲೆ ಗುಡಿ ಒಳಗಿನ ಗಂಟೆ ಬಾರಿಸಿದ್ರು ಕೂಡ ಸ್ವಲ್ಪ ಜ್ವಲ ಸೋರಿಸ್ತದ. ಈ ರೀತಿ ಬೇರೆ ಬೇರೆ ಉಪಕರಣಗಳು ಆ ಸಿಮಿಲರ್ ಸೌಂಡ್ ಮಾಡಿದ್ವು ಅಂತ ತಿಳ್ಕೊಳ್ರಿ ಅವಾಗ ಜ್ವಲ ಸೋರಿಸ್ತದ ಆಯ್ತಾ. ಇದಕ್ಕೆ ಏನ್ ಕರಿತೀವಿ ಅಂತಂದ್ರ ಉದ್ದೀಪಕಗಳ ಸಾರ್ವತ್ರೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಅದ್ರ ಡೆಫಿನೇಷನ್ ಅದ ನೋಡ್ರಿ. ಒಂದೇ ರೀತಿಯ ಉದ್ದೀಪಕಗಳಿಗೆ ಜೀವಿಯು ಒಂದೇ ರೀತಿಯ ಪ್ರತಿಕ್ರಿಯೆ ನೀಡುವುದು ಅಂತಂದಂಗ ಗೊತ್ತಾಯ್ತಲ್ಲ. ಇದಕ್ಕ ನಾವೇನ್ ಕರಿತೀವಿ ಅಂದ್ರೆ ಉದ್ದೀಪಕಗಳ ಸಾರ್ವತ್ರೀಕರಣ ಅಂತ ಹೇಳಿ ಕರಿತೀವಿ. ಇನ್ನೊಬ್ಬ ವರ್ತನವಾದಿ ಇದಾರೆ ಇಂಪಾರ್ಟೆಂಟ್
ಜೆ.ಬಿ. ವ್ಯಾಟ್ಸನ್ ಅಂತ ಹೇಳಿ ಅವರು ಇದ್ರ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಯಾವ್ದು ಹೇಳ್ರಿ? ಉದ್ದೀಪಕಗಳ ಸಾರ್ವತ್ರಿಕರಣ ಹೆಂಗ್ ಆಗ್ತದ ಅನ್ನೋದಕ್ಕೆ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಅವ್ರ ಪ್ರಯೋಗ ಕೈಗೊಂಡಿದ್ದು ಯಾರ ಮ್ಯಾಗ ಐತಂದ್ರ ಒಂದ್ 11 ತಿಂಗಳದ ಮಗು ಇತ್ತು. ಅದ್ರ ಹೆಸರು ಆಲ್ಬರ್ಟ್ ಅಂತ ಹೇಳಿ. ಎಷ್ಟು ತಿಂಗಳದ ಮಗು ಹೇಳ್ರಿ? 11 ತಿಂಗಳ ಮಗು ಇತ್ತು. ಈ ಮಗುಗೆ ಬಿಳಿ ಇಲಿಯನ್ನು ತೋರಿಸಿದ್ರು. ಬಿಳಿ ಇಲಿಯನ್ನು ತೋರಿಸಿದ್ರು. ಸಣ್ಣ ಮಕ್ಕಳಿಗೆ ಅಂತ ಸಣ್ಣ ಇಲಿ ಎಲ್ಲ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಅದೇ ಇಲಿ ಮುಟ್ಟಾಕ್ ಹೋಯ್ತು. ಕರೆಕ್ಟ್ ಅದು ಇಲಿ ಮುಟ್ಟಾಕ್ ಹೋದಾಗ ಒಂದ್ ದೊಡ್ಡ ಶಬ್ದ ಮಾಡಿಬಿಡವ್ರು. ಅವಾಗ ಆ ಶಬ್ದಕ್ಕೆ ಹೆದರಿ ಇಲಿಯನ್ನು ಮುಟ್ಟೋದಿಲ್ಲ. ಮತ್ತೊಂದ್ಸಲ ಇಲಿ ಹತ್ರ ಮುಂದ್ ಬಿಡೋರ, ಮತ್ ಮುಟ್ಟಾಕ್ ಹೋದ್ರ ಮತ್ ಶಬ್ದ ಮಾಡೋರ. ಸೊ ಆ ಶಬ್ದಕ್ಕೂ ಮತ್ತ ಆ ಇಲಿ ಹಿಡಿಯೋದಕ್ಕೂ ಆ ಮಗುವಿನ ತಲೆಯಾಗ ಅನುಬಂಧನ ಬೆಳೀತು. ಅದ್ ಮಗು ಹೆಂಗ್ ತಿಳ್ತು, ಈ ಇಲಿ ಹಿಡಿಲಿಕ್ ಹೋದ್ರ ದೊಡ್ಡ ಶಬ್ದ ಆಗ್ತದ, ಭಯ ಹುಟ್ಟಿಸ್ತದ ಅಂತ ತಿಳ್ಕೊಂಡು ಅದು ಇಲಿ ಹಿಡಿಯೋದನ್ನ ಬಿಡ್ತು. ಆಮೇಲೆ ಅದು ಕೇವಲ ಇಲಿ ಹಿಡಿಯೋದನ್ನ ಅಷ್ಟೇ ಬಿಡ್ಲಿಲ್ಲ. ಆ ಬಿಳಿ ಇಲಿ ಹಂಗ ಕಾಣುವಂತ ಮೊಲ ನೋಡಿದಾಗೂ ಕೂಡ ಅದ ಹೆದರ್ಲಿಕ್ ಶುರು ಮಾಡ್ತು. ಮತ್ ಬಿಳಿ ಬಣ್ಣದ ಒಂದ್ ನಾಯಿ ನೋಡಿದಾಗೂ ಕೂಡ ಅದು ಹೆದರ್ಲಿಕ್ಕೆ ಶುರು ಮಾಡ್ತು. ನಾಯಿ ಮರಿ ಇರ್ತದಲ್ಲ, ಅದನ್ನು ಕೂಡ ಹಿಡ್ಲಿಕ್ಕೆ ಹೆದರ್ತು. ಕಾರಣ ಏನ್ ಹೇಳ್ರಿ? ಯಾಕಂದ್ರ ಅದರ ಅನುಬಂಧನ ಹೆಂಗಾಗಿತ್ತಂದ್ರ ಇದನ್ನ ಮುಟ್ರ ದೊಡ್ಡ ಸೌಂಡ್ ಬರ್ತದ, ಹೆದರಿಕೆ ಆಗ್ತದ ಅಂತ ತಿಳ್ಕೊಂಡು ಕಲ್ತಿತ್ತು. ಸೊ ಈ ತತ್ವವನ್ನು ಮಂಡಿಸಿದವ್ರು ಯಾರು ಹೇಳ್ರಿ? ಸಿದ್ಧಾಂತವನ್ನ ಜೆ.ಬಿ. ವ್ಯಾಟ್ಸನ್ ಅವರು ಈ ಸಿದ್ಧಾಂತವನ್ನ ಹೇಳಿದಾರ. ಓಕೆ, ಸೊ ಇನ್ನು ಮುಂದುವರೆದ ಇನ್ನೊಂದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ. ಯಾವ್ದು ಹೇಳ್ರಿ? ಉದ್ದೀಪಕಗಳ ಸಾರ್ವತ್ರಿಕರಣ ಸಂಬಂಧಪಟ್ಟಂತೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಸಣ್ಣಾಗಿರ್ತಾ ಹಾಲು ಕುಡಾಕ್ ಕೊಟ್ಟಿರ್ತಾರ. ಅದಕ್ ಗೊತ್ತಿಲ್ದ ಗ್ಲಾಸ್ ಐತಿ ಕುಡಿಬೇಕಾದ್ರ ಒಮ್ಮೆ ಬಾಯಿ ಸುಟ್ಕೊಂಡ್ ಬಿಡ್ತೈತಿ ಮಗು. ಬಾಯಿ ಸುಟ್ಕೊಂಡಾಗ ಆಮೇಲೆ ಅದಕ್ಕ ಆ ಹಾಲದ ಕಲರ್ ಮೈಂಡ್ದಾಗ ಸೆಟ್ ಆಗಿಬಿಡ್ತದೆ. ಮತ್ತೊಂದ್ಸಲ ನೀವು ಅದಕ್ಕೆ ಮಜ್ಜಿಗೆ ಕೊಡಾಕ್ ಕೊಟ್ರ ಆ ಮಜ್ಜಿಗೆ ಹಿಡಿದು ಊದಿ ಕುಡ್ಲಿಕ್ಕೆ ಶುರು ಮಾಡ್ತದೆ. ಯಾಕಂದ್ರೆ ಮಜ್ಜಿಗೆ ಹಾಲು ಅಂತ ತಿಳ್ಕೊಂಡಿರ್ತದ. ಗೊತ್ತಾಯ್ತಾ? ಇದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ ಮುಂದುವರೆದು ಶೈಕ್ಷಣಿಕ ನಿಹಿತಾರ್ಥಗಳನ್ನ ನೋಡ್ರಿ. ನಮ್ದು ಎಷ್ಟನೇ ಪಾಯಿಂಟ್ ಇದು? 5ನೇ ಪಾಯಿಂಟ್, ಶೈಕ್ಷಣಿಕ ನಿಹಿತಾರ್ಥಗಳು. ಓಕೆ, ಈ ಒಂದು ಸಿದ್ಧಾಂತ ತರಗತಿಗೆ ಯಾವ ರೀತಿ ಅನ್ವಯಿಸಬಹುದು ಅನ್ನೋದಕ್ಕೆ ಅವ್ರು ಹೇಳ್ತಾರ. ಒಂದೇದು ಪೌಲೋರ್ ಅವ್ರು ಹೇಳುವಂಗ ಉತ್ತಮ ಹವ್ಯಾಸಗಳ ನಿರ್ಮಾಣ ಆಗ್ತದೆ. ಎಂತ ಸಂದರ್ಭದಾಗ ಉತ್ತಮ ಹವ್ಯಾಸಗಳ ನಿರ್ಮಾಣ ಆಗ್ತದ ಅಂದ್ರ ಅವ್ರ ಹೆಂಗ ಪ್ರಯೋಗಾಲಯವನ್ನ ನಿರ್ಬಂಧಿತವಾಗಿ ಇಟ್ಟಿದ್ರಲ್ಲ, ಹಂಗ ಕ್ಲಾಸ್ ರೂಮ್ ಕೂಡ ನಿಮ್ದು ಅದೇ ರೀತಿ ಇರಬೇಕು. ಅಲ್ಲಿ ಆಂತರಿಕ ಸಮಸ್ಯೆಗಳು ಇರಬಾರ್ದು, ಮತ್ತ ಬಾಹ್ಯವಾದ ಸೌಂಡ್ ಪೊಲ್ಯೂಷನ್ ಎಲ್ಲಾನು ಕೂಡ ಏನೂ ಇರಬಾರ್ದು. ಅಂತ ಸಂದರ್ಭದಾಗ ಮಕ್ಕಳು ಏನೇನ್ ಕಲಿತಾರಂತಂದ್ರ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡ್ತದ ಅವ್ರಿಗೆ. ಆ ಕ್ಲಾಸ್ ರೂಮ್ ಅಲ್ಲಿ ಹೆಂಗ್ ಇಟ್ಕೋಬೇಕು ಅನ್ನೋದು, ಹಿರಿಯರಿಗೆ ಗೌರವ ಕೊಡೋದು ಕಲಿತಾರ. ಅದ್ ಹೆಂಗ್ ಅನ್ನೋದು ಹೇಳ್ತಾನೆ. ಕ್ಲಾಸ್ ರೂಮ್ದಾಗ ಒಬ್ರು ಸರ್ ಬಂದ ಕೂಡಲೇ ಆಟೋಮೆಟಿಕ್ ಆಗಿ ಅವ್ರು ಎದ್ ನಿಲ್ತಾರ. ಎದಕ್ ಹೇಳ್ರಿ? ಎದಕ್ಕಂದ್ರ ಅವ್ರು ಅನುಬಂಧಿತರಾಗಿದಾರ. ಎಲ್ಲಾರು ಎದ್ ನಿಂತಂಗ ಇವ್ರು ಎದ್ ನಿಲ್ಕೋತ ಕಲಿಕೋತ ಆಮೇಲೆ ಮುಂದೆ ಗೊತ್ತಾಗ್ತದೆ ಇದ್ರ ನಾವು ಟೀಚರ್ ಕೊಡುವಂತ ರೆಸ್ಪೆಕ್ಟ್ ಅನ್ನೋದು ಗೊತ್ತಾಗ್ತದೆ. ಒಂದೇ ದಿವಸದಾಗ ಹೋದಾಗ ಮಗುಗ್ ಗೊತ್ತಿರಂಗಿಲ್ಲ, ಬಟ್ ಎದ್ ನಿಲ್ತದ, ಉಳ್ದವ್ರು ಎದ್ ನಿಂತಿದಾರ ಅಂತ ತಿಳ್ಕೊಂಡು. ಗೊತ್ತಾಯ್ತಾ? ಸೊ ಅದಕ್ಕೆ ಹಿರಿಯರ್ ಗೌರವ ಕೊಡೋದು ಕಲಿತದ, ಶಿಸ್ತನ್ನು ಕಲಿತದ, ಮತ್ತು ಸಮಯ ಪಾಲನೆ, ಟೈಮ್ ಮ್ಯಾನೇಜ್ಮೆಂಟ್ ಇವೆಲ್ಲ ಬೆಳೆಸಲಿಕ್ಕೆ ಈ ಒಂದು ಸಿದ್ಧಾಂತ ನಮಗೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಎರಡನೇದ ಅಂಶ ಏನಂತಂದ್ರ ಅಳಿವಿನ ತತ್ವದ ಬಳಕೆ. ಇಲ್ಲಿ ಏನೇನ್ ಕಡಿಮೆ ಆಗ್ತಿರ್ತದಲ್ಲ ಅದನ್ನ ಮತ್ತೆ ಯಾವ ರೀತಿ ಹೆಚ್ಚು ಮಾಡ್ಬೇಕು. ಅಳಿವಿನ ತತ್ವ ಗೊತ್ತಾಯ್ತಲ್ಲ. ನೀವು ಕೇವಲ ಗಂಟೆ ಬಾರಿಸಿ ನೀವು ಆಹಾರ ಕೊಡ್ಲಿಲ್ಲ ಅಂತ ತಿಳ್ಕೊಳ್ರಿ, ಅದು ಆಟೋಮೆಟಿಕಲಿ ಅದು ಡೌನ್ ಆಗ್ತದ. ಅದಕ್ಕೆ ಇಲ್ಲ ಏನ್ ಮಾಡ್ಬೇಕಂದ್ರ ಕೆಟ್ಟ ಹವ್ಯಾಸಗಳನ್ನ ತೊಡೆದು ಹಾಕುವ ಸಲುವಾಗಿ ಮತ್ತು ಅಪಸಮಾಯೋಜಿತ ಮಕ್ಕಳಲ್ಲಿರುವಂತ ಭಯ, ಉದ್ವೇಗಗಳನ್ನ ಹತ್ತಿಕ್ಕುವ ಸಲುವಾಗಿ ಈ ಪ್ರಯೋಗ ನಿಮ್ಗ ಸಹಾಯಕಾರಿ ಆಗ್ತದೆ. ಆಮೇಲೆ ಮೂರನೇದ ಅಂಶ ಯಾವ್ದತ್ತಂದ್ರ ಯಾಂತ್ರಿಕ ವರ್ತನೆ. ಮಕ್ಕಳಲ್ಲಿ ಕೆಲವು ಸಕಾರಾತ್ಮಕ ವರ್ತನೆಗಳು ಯಾಂತ್ರಿಕವಾಗಿ ಬೇರೂರುವಂತೆ ಮಾಡಲು ಇದು ಸಹಕಾರಿ ಆಗ್ತದೆ. ಯಾಂತ್ರಿಕ ಅಂದ್ರೆ ಈಗ ಹೇಳಿದ್ನಲ್ಲ, ಸರ್ ಬಂದಾಗ ಎದ್ ನಿಲ್ಬೇಕು, ಸರ್ ಮಾತಾಡ್ಸಿದಾಗ ಮಾತಾಡ್ಬೇಕು, ಇವೆಲ್ಲ ಕರೆಕ್ಟ್ ಆಗಿ ಆಗ್ಬೇಕು. ಇಂಥದಕ್ಕೆಲ್ಲ ಹೆಲ್ಪ್ ಆಗ್ತದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ಹೇಳಿದ್ ನಾನು, ತರಗತಿಗೆ ಶಿಕ್ಷಕರು ಬಂದಾಗ ತಕ್ಷಣ ಮಕ್ಕಳು ಎದ್ದು ನಿಂತು ಗೌರವಿಸ್ತಾರ. ಇದನ್ನ ಅನುಬಂಧನ ಅಂತ ಹೇಳಿ ಕರಿತೇವೆ. ಗೌರವ ಕೊಡೋದು ಅನ್ನೋದು ನಂತರ ಗೊತ್ತಾಗ್ತದೆ ಅವ್ರಿಗೆ. ಓಕೆ, ಸೊ ಇನ್ನ ನೆಕ್ಸ್ಟ್ ಮೂರದು, ಇದು 4ನೇದು ನೋಡ್ರಿ, ಮಾನಸಿಕ ಚಿಕಿತ್ಸೆ ಮತ್ತು ಧನಾತ್ಮಕ ಮನೋಭಾವ ತಂದಂಗೆ. ಅಂದ್ರೆ ಮಾನಸಿಕ ಚಿಕಿತ್ಸೆ ಅಂತಂದ್ರೆ ಹೇಳ್ರಿ, ಇದ್ರಾಗ 2 ಬರ್ತಾವ. ಒಂದು ನಕಾರಾತ್ಮಕ ಅನುಬಂಧನ ಮತ್ತು ಇನ್ನೊಂದು ಧನಾತ್ಮಕ ಅನುಬಂಧನ ಅಂತ ಹೇಳಿ ಬರ್ತದೆ. ಓಕೆ, ನಕಾರಾತ್ಮಕ ಅನುಬಂಧನ ಏನಂತಂದ್ರ ಸಣ್ಣಾಗಿರ್ತ ಸ್ಕೂಲ್ ಅಂತಂದ್ರೆ ಹೆದರಿ ಅಳ್ತಿರ್ತಾವ ಮಕ್ಕಳು. ನಾ ಏನ್ ಸ್ಕೂಲ್ಗೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ನಾವು ಕೂಡ ಸಣ್ಣಾಗಿರ್ತಾ ಅದೇ ರೀತಿ ಮಾಡ್ತಿದ್ವಿ. ಓಕೆ, ಸ್ಕೂಲ್ ಅಂದ್ರೆ ಯಾಕೋ ಬ್ಯಾಡ್ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಕಾರಣ ಏನಂತಂದ್ರ ಸ್ಕೂಲ್ದಾಗ ಇರುವಂತ ವಾತಾವರಣ. ಟೀಚರ್ ಏನ್ ಇರ್ತಾರಲ್ಲ ಅವ್ರು ಯಾವಾಗ್ಲೂ ಹನಿ ಗಂಟು ಹಾಕೊಂಡು ಬರೇ ಬೈಯೋದು ಮಾಡ್ತಿರ್ತಾರ. ಹಂಗ ಮಾಡಿದಾಗ ಮಕ್ಕಳು ಅದ್ರ ಬದ್ಲಿ ಕಾಯಂ ಅಳ್ಕೊಂತ ಇರ್ತಾವ. ಮತ್ ಸ್ಕೂಲ್ ಅಂತಂದ್ರ ಅವ್ರಿಗೆ ಒಟ್ಟ ಅದ್ ಬ್ಯಾಡ್ ಆಗಿಬಿಡ್ತದ. ಬೆಳಗ್ಗೆ ಆದ ಕೂಡ್ಲೆ ಏನಾರ ಒಂದು ನೆವ ಮಾಡಿ ಇವತ್ತ ಸ್ಕೂಲ್ ಸುಟಿ ಆದ್ರೆ ಚಲೋಪ ಅನ್ನೋದ ಎಲ್ಲಾರು ಚೆನ್ನಾಗಿರ್ತಾನ ಬೇಡ್ಕೊಂಡಿರ್ತೇವೆ. ಗೊತ್ತಾಯ್ತಾ? ಸೊ ಅದಕ್ಕ
ಈ ನಕಾರಾತ್ಮಕ ಅನುಬಂಧನ ಏನದಲ್ಲ ಇದನ್ನ ಧನಾತ್ಮಕ ಅನುಬಂಧನವನ್ನಾಗಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಯಾರು ಪೌಲರ್ ಅವರು. ಸೊ ಧನಾತ್ಮಕ ಹೆಂಗಾಗ್ತದೆ, ಸ್ಕೂಲ್ದಾಗ ಬರೇ ಹೆದರ್ಸಂಗಿಲ್ಲ, ಟೀಚರ್ ಯಾವಾಗ್ಲೂ ಸ್ಮೈಲಿ ಇರಬೇಕು. ಆಮೇಲೆ ಆಟಗಳ ಮೂಲಕ ಅವ್ರ ಕಲಿಸಿದ್ರ ಅಂತ ತಿಳ್ಕೊಡ್ರಿ. ಆ ಆಟ ಆಡೋ ಸಲುವಾಗಿ ಯಾಕೆ ಅವ್ರು ಸ್ಕೂಲಿಗೆ ಹೋಗ್ತಾರೆ, ಅದ್ರ ಸಲುವಾಗಿ ಸಣ್ಣ ಮಕ್ಕಳಿಗೆ ವಿಶೇಷ ತಿಂಡಿಗಳನ್ನೆಲ್ಲ ಯಾಕೆ ಕೊಡ್ತಾರತ್ತಂದ್ರ ಅಂಗನವಾಡಿ ಒಳಗೆಲ್ಲ ಆ ತಿನ್ನೋ ಆಶಯದಿಂದ, ಆಟ ಆಡೋ ಆಶಯದಿಂದ ಅಲ್ಲಿ ಹೋಗ್ಲಿ ಅಂತ ತಿಳ್ಕೊಂಡು. ಮತ್ತೆ ಅವ್ರಿಗೆ ಆಟ ಬಿಟ್ರೆ ಬೇರೆ ಏನು ಮಾಡಂಗಿಲ್ಲ. ಯಾಕಂದ್ರೆ ಅವ್ರು ಮೊದಲು ಸ್ಕೂಲಿಗೆ ಬರೋದನ್ನ ಕಲಿಬೇಕು, ಕಲಿಸೋದು ಆಮೇಲೆ ಕಲಿಸಕ್ ಬರ್ತದ. ಬಟ್ ಅದಕ್ಕೆ ಅನುಬಂಧನ ಬೆಳಿಬೇಕಲ್ಲ, ಡೈಲಿ ಎದ್ದ ಕೂಡಲೇ ತಯಾರಾಗಿ ಬರ್ಬೇಕಲ್ಲ, ಅನುಬಂಧನ ಬೆಳೆಸೋದದ ಆಯ್ತಾ. ಅವಾಗ ಅವರು ಹುಡುಗರು ಕೂಡ ಹ್ಯಾಪಿ ಆಗಿರ್ತಾರೆ. ಯಾವಾಗ ಹ್ಯಾಪಿ ಆಗಿರ್ತಾರೋ, ಟೀಚರ್ ಹ್ಯಾಪಿ ಇದ್ರ ಹುಡುಗರು ಹ್ಯಾಪಿ ಇರ್ತಾರ. ಟೀಚರ್ ಗಂಟಕ್ಕೊಂದಿದ್ರ ಅವರು ಗಂಟಕ್ಕೊಂದ್ ಇರ್ತಾರ. ಓಕೆ. ಇನ್ ನೆಕ್ಸ್ಟ್ ಮಾನಸಿಕ ರೋಗ ಚಿಕಿತ್ಸೆ. ಇದು ರೋಗಿಗಳಲ್ಲಿರುವ ಸಂವೇಗಾತ್ಮಕ ಭಯವನ್ನು ಹೋಗಲಾಡಿಸಲು ಕೂಡ ಈ ಒಂದು ಸಿದ್ಧಾಂತ ಉಪಯೋಗ ಆಗ್ತದೆ. ಮತ್ತು ಧನಾತ್ಮಕ ಮನೋಧೋರಣೆ, ಆಕರ್ಷಕ ಬೋಧನಾ ಉಪಕರಣಗಳ ಮೂಲಕ ಶಾಲೆಯಲ್ಲಿ ಯಾವಾಗ್ಲೂ ಸಂತೋಷದ ಕೇಂದ್ರವನ್ನಾಗಿ ಮಾಡಬೇಕು ಅಂದಂಗೆ ಹೇಳ್ತಲ್ಲ. ಶಾಲೆ CS ಅಂದ್ರೆ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದಂಗೆ ಶಾಲೆ ಅನ್ನೋದು. ಅದಕ್ಕೆ ಸಂತೋಷದ ಕಂಡೀಷನ್ಡ್ ರೆಸ್ಪಾನ್ಸ್ ತೋರಿಸ್ಬೇಕಲ್ಲ ಮಗು, ಆ ರೀತಿ ಇರಬೇಕು. ಉದಾಹರಣೆಗೆ ಗಣಿತದ ಬಗ್ಗೆ ಭಯ ಇರುವಂತ ಮಗುವಿಗೆ ಆಟಗಳ ಮೂಲಕ ಕಲಿಸಿದ್ರೆ, ಗಣಿತವು ಕೂಡ ಆಟ ಆಡ್ಕೊಂತ ಕಲಿಸಬಹುದು. ಹೆಂಗ್ ಆಟ ಅಂದ್ರೆ ಗ್ರೌಂಡ್ದಾಗ ಆಟ ಆಡೋದಲ್ಲ, ಕ್ಲಾಸ್ ರೂಮ್ದಾಗ ಆಟ ಆಡ್ಕೋತ ಗಣಿತ ಕಲಿಬೇಕು. ಅಂತ ತಂತ್ರಗಳನ್ನ ಶಿಕ್ಷಕ ಕಲ್ತಂತ ತಿಳ್ಕೊಡ್ರಿ. ಅವಾಗ ಅದನ್ನ ಹೆಂಗ್ ಕನ್ವರ್ಟ್ ಮಾಡೋದಂದ್ರ, ಆಟದ ಖುಷಿ ಅನ್ನೋದು ಏನೈತ್ಲಿಯ ಅದು ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದಂಗ, ಅನುಬಂಧಿತವಲ್ಲದ ಉದ್ದೀಪಕ ಅಂದಂಗ. ಅದನ್ನ ನಾವ ಗಣಿತ ವಿಷಯಕ್ಕೆ ಅಪ್ಲೈ ಮಾಡೋದಾದ್ರೆ ಕಂಡೀಷನ್ಡ್ ಸ್ಟಿಮ್ಯುಲಸ್ ಗಣಿತ, ಇದ್ರ ಬಗ್ಗೆ ಅದು ಪ್ರೀತಿ ಬೆಳೆಸ್ಕೊಂಡ್ರೆ ಅದೇನಾಗ್ತದೆ ಹೇಳ್ರಿ, ಕಂಡೀಷನ್ ರೆಸ್ಪಾನ್ಸ್ ಆಗ್ತದ ಅಂತಂದಂಗೆ. ಗೊತ್ತಾಯ್ತಾ? ಈ ರೀತಿ ಮಾಡ್ಬೇಕು. ಫ್ರಾನ್ಸ್ದಾಗ ಒಬ್ರು ಸರ್ ಇದ್ರು, ಅವರು ಫಿಸಿಕ್ಸ್ ಡೆರಿವೇಶನ್ಸ್ ಎಲ್ಲಾನು ಕೂಡ ಅವ್ರಿಗೆ ಗಿಟಾರ್ ಅಂದ್ರೆ ಬಹಳ ಇಷ್ಟ ಆಯ್ತು. ಗಿಟಾರ್ ದಾಗ ಅದನ್ನ ಒಂದು ಇದು ಮ್ಯೂಸಿಕ್ ಇದು ಮಾಡಿದ್ರು. ಅವರು ಏನ್ ಹೇಳ್ರಿ, ಹಾಡುಗಳ ರೂಪದಲ್ಲಿ ಅದನ್ನ ತಯಾರು ಮಾಡಿದ್ರು. ಕ್ಲಾಸ್ ರೂಮ್ದಾಗ ಗಿಟಾರ್ ತಗೊಂಡ್ ಹೋಗ್ತಿದ್ರು. ಗಿಟಾರ್ ಬಾರಿಸ್ತಾನ, ಗಿಟಾರ್ ನುಡಿಸ್ತಾನ ಅವ್ರು ಏನ್ ಮಾಡ್ತಿದ್ರು ಹೇಳ್ರಿ, ಮಕ್ಕಳಿಗೆ ಆ ಇದು ಫಿಸಿಕ್ಸ್ ಡೆರಿವೇಶನ್ಸ್ ಎಲ್ಲಾನು ಕೂಡ ಹೇಳ್ತಿದ್ರು. ಅವ್ ಹಂಗ ಪರ್ಫೆಕ್ಟ್ ಆಗಿ ಹುಡುಗರಿಗೆ ನೆನ್ಪಿಡ್ತಿದ್ರು. ಸೊ ಹಿಂಗೆ ಬೇರೆ ಬೇರೆ ಟೆಕ್ನಿಕ್ ಮಾಡ್ಬೇಕು. ಇಂಡಿಯಾದಾಗೂ ಒಬ್ಬರು ಟೀಚರ್ ಇದ್ರು, ಅವರು ಕೂಡ ಇದೇ ರೀತಿ ಸೈನ್ಸ್ ಕೆಲವೊಂದಿಷ್ಟು ಥಿಯರಿಗಳನ್ನ ಅವ್ರ ಹಾಡಿನ ರೂಪನಾಗ ಹಾಡಿ ತೋರಿಸ್ತಿದ್ರು ಮಕ್ಕಳಿಗೆ. ಯಾಕಂದ್ರೆ ಮಕ್ಕಳಿಗೆ ಅಲ್ಲಿ ಸಂಗೀತದ ವಾತಾವರಣ ಬಹಳ ಇತ್ತು. ಅದಕ್ಕೆ ಸಂಗೀತ ಕ್ಲಾಸಾಗ ಇಂಟ್ರೆಸ್ಟ್ಲೇ ಇರ್ತಿದ್ರು, ಬಟ್ ಸೈನ್ಸ್ ಆಗಿ ಇರ್ತಿರ್ಲಿಲ್ಲ. ಅದಕ್ಕೆ ಸೈನ್ಸ್ ಟೀಚರ್ಗೂ ಸಂಗೀತ ಗೊತ್ತಿತ್ತು. ಅದಕ್ಕೆ ಅದನ್ನ ಅಟ್ಯಾಚ್ ಮಾಡಿ ಅವ್ರ ಮುಂದೆ ಇಟ್ಬಿಟ್ರು. ಅವಾಗ ಹುಡುಗರು ಕಲ್ತು. ತಿಳಿತಾ? ಓಕೆ. ನೆಕ್ಸ್ಟ್ ನೋಡ್ರಿ, ಈಗ ಅವೆಲ್ಲ ಇವು ಮುಗಿದು ಯಾವ ಹೇಳ್ರಿ, ಶೈಕ್ಷಣಿಕ ನೇತಾರ್ಥ ಮುಗಿತು. ಇನ್ ಇಂಪಾರ್ಟೆಂಟ್ ಏನಂತಂದ್ರೆ ಕೆಲವೊಂದಿಷ್ಟ ಈ ಪದಕೋಶ ಇದಾವ, ಕೆಲವೊಂದಿಷ್ಟು ಶಬ್ದಗಳಿದಾವ. ಇಮಿಡಿಯೇಟ್ ಇವತ್ತಿನ ಶಬ್ದಗಳ ಅರ್ಥ ತಿಳ್ಕೊಳ್ರಿ. ಒಂದೇದು ಫಿಸಿಯೋಲಾಜಿಸ್ಟ್, ಶಾರೀರಿಕ ತಜ್ಞ ಯಾರಿದ್ರು ಹೇಳ್ರಿ, ಪೌಲೋರ್ ಅವರು ಇದ್ರು. ಓಕೆ. ಅಂದ್ರೆ ಜೀವಿಗಳ ಕಾರ್ಯನಿರ್ವಹಣೆ ಅಧ್ಯಯನ ಮಾಡುವುದಕ್ಕೆ ಫಿಸಿಯೋಲಾಜಿಸ್ಟ್ ಅಂತ ಹೇಳ್ತಿರ್ತಾರೆ. ಎರಡನೇ ಶಬ್ದ ಕಂಡೀಷನಿಂಗ್ ಅಂತಂದಂಗೆ, ಅನುಬಂಧನಕ್ಕೆ ಒಳಪಡುವುದಂದಂಗೆ, ಒಂದು ವರ್ತನೆಯನ್ನು ನಿರ್ದಿಷ್ಟ ಉದ್ದೀಪಕಕ್ಕೆ ಜೋಡಿಸುವಿಕೆ ಅಂತಂದಂಗೆ. ಓಕೆ. ಇಲ್ಲಿ ಯಾವ್ದಕ್ಕೆ ಜೋಡಿಸ್ಯಾರ ಅನ್ನೋದು ನಿಮ್ಗೆ ಗೊತ್ತದ. ಇನ್ನು ಮೂರನೇದು ಎಕ್ಸ್ಟಿಂಕ್ಷನ್, ಅಳಿವು ತಂದಂಗೆ. ಕಲಿತ ವರ್ತನೆ ಕ್ರಮೇಣ ಮಾಯವಾಗುವುದು. ಕಲ್ತಂತ ಒಂದು ಏನು ಇದಿರ್ತದಲ್ಲ ನಮ್ಗ ವರ್ತನೆ, ಅದ ದಿನದಿಂದ ದಿನಕ್ಕ ಅದ ಕಡಿಮೆ ಆಗ್ತಾ ಬರೋದೇನೈತ್ಲೆ ಅದಕ್ಕೆ ಅಳಿವು ಅಂತ ಹೇಳಿ ಕರಿತೀವಿ. ಮತ್ತು ಫೋರ್ತ್ ಒನ್ ಲೆಟೆನ್ಸಿ, ಸುಪ್ತತೆ. ಉದ್ದೀಪಕ ನೀಡಿದ ನಂತರ ಅನುಕ್ರಿಯೆ ಹೊರಬರಲು ತೆಗೆದುಕೊಳ್ಳುವಂತ ಸಮಯ ಏನದಲ್ಲ, ಆ ಸಮಯಕ್ಕ ನಾವ್ ಏನ್ ಕರಿತೀವಿ ಹೇಳ್ರಿ, ಸುಪ್ತತೆ ಅನ್ನಂಗೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ಉದ್ದೀಪಕ ಅದ, ಆಮೇಲೆ ಉದ್ದೀಪಕದ ನಡುವೆ ಎಷ್ಟು ಗ್ಯಾಪ್ ಅದ ಅಂತ ತಿಳ್ಕೊಳ್ರಿ. ಆಮೇಲೆ ಇಲ್ಲಿ ಅನುಕ್ರಿಯೆ ಅಥವಾ ಪ್ರತಿಕ್ರಿಯೆ ಅದ. ಈ ನಡುವಿನ ಗ್ಯಾಪ್ ಏನದಲ್ಲ, ಈ ನಡುವಿನ ಗ್ಯಾಪಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಸುಪ್ತತೆ ಅಂತ ಹೇಳಿ ಕರಿತೀವಿ. ಸುಪ್ತತೆ. ಓಕೆ. ಇದಷ್ಟು ಗೊತ್ತಾಯ್ತಾ? ಇನ್ನು ಮುಂದ್ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟ ಅತ್ಯುತ್ತಮ ಸಮಯ ಯಾವುದು, ನಾಯಿಗೆ ಆಹಾರ ಕೊಡುವಂತ ಅತ್ಯುತ್ತಮ ಸಮಯ ಯಾವ್ದಂದ್ರ, ಅನುಬಂಧನ ಹೆಂಗಿರ್ಬೇಕಂದ್ರ 1 ಸೆಕೆಂಡ್ ನಂತರ ಇರಬೇಕು. 1 ಸೆಕೆಂಡ್ ಅನ್ನೋದು ನಿಮ್ಮ ಮೈಂಡ್ದಾಗ ಸೆಟ್ ಆಗ್ಲಿ, ಇದ್ರ ಕುರಿತು ಕ್ವಶನ್ ಬರ್ತದ. ಇನ್ನ ವ್ಯಾಟ್ಸನ್ ರವರ ಪ್ರಯೋಗ ಏನ್ ಮಾಡ್ರು, ಲಿಟಲ್ ಆಲ್ಬರ್ಟ್ ಅಂತ ಹೇಳಿ ಹುಡುಗನ ಮ್ಯಾಗ ಮಾಡಿದ್ರು. 11 ತಿಂಗಳದ ಹುಡುಗಿದ್ದವ ಮತ್ತ ಇಲಿಯನ್ನು ಬಳಸ್ಕೊಂಡಿದ್ರು ಅವರು. ಓಕೆ. ಇದು ಎದಕ್ಕೆ ಹೇಳ್ರಿ ಪ್ರಯೋಗ, ಸಾರ್ವತ್ರೀಕರಣಕ್ಕೆ ಅವರು ಪ್ರಯೋಗವನ್ನು ಮಾಡಿದ್ರು. ಇನ್ನು ಉದ್ದೀಪಕದ ಬದಲಾವಣೆಯ ಕಲಿಕೆ ಅಂತ ಯಾವ್ದಕ್ಕೆ ಹೇಳ್ತಾರೆ ಹೇಳ್ರಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಗೆ ಉದ್ದೀಪಕದ ಬದಲಾವಣೆ ಇದಂತ ಕೇಳ್ತಾರೆ ಏನ್ರಿ, ಕಲಿಕೆ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಅದಾವ. ಈ ಕ್ವಶನ್ ಅಷ್ಟು ನೋಡಿದ್ರೆ 6ನೇ ಪಾಯಿಂಟ್ ನಮ್ಮದು ಮುಗೀತು. MCQs ಏನಂತಂದ್ರೆ, ಒಂದೇದು ಇದಕ್ಕೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿಲ್ಲ, ಡೈರೆಕ್ಟ್ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ರಿ. ಸಿಂಪಲ್ ಅದಾವ.
ಯಾವ ದೇಶದ ವಿಜ್ಞಾನಿ? ಪಾವ್ಲೋವ್ ಯಾವ ದೇಶದ ವಿಜ್ಞಾನಿ? ಯಾವ್ದು ಹೇಳ್ರಿ? ರಷ್ಯಾ ದೇಶದ ವಿಜ್ಞಾನಿ. ಇನ್ನು 2ನೇ ಪ್ರಶ್ನೆ, ಪಾವ್ಲೋರವರು ಯಾವ ಪ್ರಾಣಿಯ ಮೇಲೆ ಪ್ರಯೋಗ ಮಾಡಿದ್ರು? ಯಾವ್ದು ಹೇಳ್ರಿ? ನಾಯಿಯ ಮೇಲೆ ಅವರು ಪ್ರಯೋಗವನ್ನ ಮಾಡ್ತಾರ. 3ನೇ ಪ್ರಶ್ನೆ ಯಾವ್ದತ್ತಂದ್ರ, ಆಹಾರವು ಯಾವ ರೀತಿಯ ಉದ್ದೀಪಕ? ಆಹಾರ UCS ಅನ್‌ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತಂದಂಗ. ಅಂದ್ರ ಸಹಜ ಉದ್ದೀಪಕ ಅಂತಂದಂಗ ಆಹಾರ. ಓಕೆ. ಇನ್ನ ಹಂಗಾದ್ರೆ CS ಅಂದ್ರೆ ಏನ? CS ಅಂದ್ರ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತಂದಂಗ. ಓಕೆ. ಇನ್ನ 4ನೇ ಪ್ರಶ್ನೆ ನೋಡ್ರಿ. ಗಂಟೆಯ ಶಬ್ದಕ್ಕೆ ಜೊಲ್ಲು ಸುರಿಸುವುದು ಯಾವ ರೀತಿಯ ಅನುಕ್ರಿಯೆ? ಇಲ್ಲೇ ಅದ ನೋಡ್ರಿ. ಯಾವ್ದು ಹೇಳ್ರಿ? ಯಾವ ರೀತಿ ಅನುಕ್ರಿಯೆ ಯಾವುದು? ಕಂಡೀಷನ್ಡ್ ರೆಸ್ಪಾನ್ಸ್ ಅಂತಂದಂಗ. ಕಂಡೀಷನ್ಡ್ ರೆಸ್ಪಾನ್ಸ್. ಓಕೆ. ಹಂಗಾದ್ರೆ ಇಲ್ಲಿ CS ಅಂದ್ರೆ ಏನ್ ಹೇಳ್ರಿ? ಇಲ್ಲಿ CS ಅಂತಂದ್ರೆ ಗಂಟೆಯ ಶಬ್ದ ಅಂತಂದಂಗ. ಓಕೆ. ಇನ್ನು 5ನೇ ಪ್ರಶ್ನೆ, ಕಲಿತ ವರ್ತನೆ ತಾತ್ಕಾಲಿಕವಾಗಿ ನಿಲ್ಲುವುದನ್ನು ಏನೆನ್ನುವರು? ನಾವು ಕಲ್ತಿದೇವಲ್ಲ, ಅದಕ್ಕೆ ತಾತ್ಕಾಲಿಕವಾಗಿ ನಿಲ್ತದಲ್ಲ, ಅದಕ್ಕೆ ಏನಂತ ಕರಿತೀವಿ? ಜಸ್ಟ್ ಇದಾಗ ಹೇಳಿದಾನೆ, ಅದನ್ನ ಕಮೆಂಟ್ದಾಗ ನೀವು ತಿಳಿಸ್ರಿ. ಓಕೆ. ಸೊ ಈಗ ಏನ್ ನಾ ಪ್ರಶ್ನೆಗಳನ್ನ ಕೇಳಿದನಲ್ಲ, ಈ ಪ್ರಶ್ನೆಗಳಿಗೆ ನಿಮ್ಮ ಮೆದುಳು ಪ್ರಶ್ನೆಗಳನ್ನ ನೋಡಿದ ಕೂಡ್ಲೇನೆ ಉತ್ತರಗಳನ್ನ ನೀಡುವಂತೆ ಮಾಡ್ತಲ್ಲ, ಅದಕ್ಕ ನಾವ್ ಏನ್ ಕರಿತೀವಿ ಹೇಳ್ರಿ? ಅನುಬಂಧಿತ ಅಂತ ಹೇಳಿ ಕರಿತೇವೆ. ನಾ ಏನ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನೀವು ಪ್ರಶ್ನೆಗಳನ್ನ ನೋಡಿ ಅದಕ್ಕೆ ಉತ್ತರ ಯಾವ್ದೈತೆ ಅನ್ನೋದು ಮೈಂಡ್ನಾಗ ರೀಡ್ ಮಾಡ್ತಿದ್ರಲ್ಲ, ಅದಕ್ಕೂ ಕೂಡ ಅನುಬಂಧನ ಅಂತ ಹೇಳಿ ಕರಿತಾರೆ. ಸೊ ಇದಿಷ್ಟು ಏನ್ ಹೇಳ್ರಿ, ಪಾವ್ಲೋವ್ ಅವರ ಅಭಿಜಾತ ಅನುಬಂಧನ ಕಲಿಕೆ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಕುರಿತು ಮಾಹಿತಿ ಆಯ್ತು. ಇದ್ರಾಗ ತಮ್ಗೆ ಏನಾದ್ರೂ ತಿಳಿದಿದ್ರ ತಾವು ಕಮೆಂಟ್ ನಲ್ಲಿ ತಿಳಿಸ್ರಿ, ಮತ್ತು ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಮುಂದಿನ ಅವಧಿಯಲ್ಲಿ BF ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಕುರಿತು ನಾವು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.